ಇವತ್ತಿನ ಅಶ್ವಮೇಧ IAS ನ ಸ್ಪೆಷಲ್ ಗೆಸ್ಟ್ ಆಗಿ ಜೂರಿಲಾಲ್ ನಾಯಕ್ ಸರ್. ಸರ್, ವೆಲ್ಕಮ್ ಟು ಅಶ್ವಮೇಧ IAS. ಸರ್, ಹಡಲ್ಸ್ಗಳನ್ನ ಫೇಸ್ ಮಾಡ್ಬೇಕು ಸರ್. ಅವು ಸ್ಟ್ರಾಂಗ್ ಮಾಡುತ್ತೆ. ನಿಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ಅಂತಾನೆ ಬರ್ತಾ ಇರೋದು. ಎವ್ರಿ ಚಾಲೆಂಜ್ ವಿಲ್ ಫೇಸ್, ಯು ವಿಲ್ ಗೆಟ್ ದ ಎಕ್ಸ್ಪೀರಿಯನ್ಸ್. ಹೌದು, ನಾನು ಈ ಓದಿಲ್ಲ, ಫೇಲ್ ಆಗಿದ್ದೀನಿ, ಯಾಕಂದ್ರೆ ನನಗಿಂತ ತುಂಬಾ ಚೆನ್ನಾಗಿ ಓದೋರು ಪ್ರಿಪ್ರೇಷನ್ ಮಾಡಿದ್ದಾರೆ, ಅವ್ರು ಜಾಯ್ನ್ ಆಗ್ತಾ ಇದ್ದಾರೆ. ಐ ಆಮ್ ನಾಟ್ ದೇರ್ ಅಪ್ ಟು ದಿ ಮಾರ್ಕ್, ನಾನು ಇನ್ನೂ ಬಂದಿಲ್ಲ. ಆ ಥರದ ಪ್ರಿಪ್ರೇಷನ್ ಮಾಡಿಲ್ಲ ಅಂತ ಅನ್ಕೋಬೇಕೇ ಹೊರತು, ಸೊ ನನಗೆ ನಂದೇನಪ್ಪ, ನಾನು ಓದ್ತಾ ಇರೋದು ಯಾವುದು ಎಕ್ಸಾಮ್ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಯು ಆರ್ ನಾಟ್ ಪ್ರಿಪೇರಿಂಗ್ ವೆಲ್. Even you prepared what I told previously, luck is not mattering. ನಿಮ್ಮ ಹತ್ರ ನಾಲೆಜ್ ಇದೆ ಬ್ರದರ್, ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಯಾರು ಇನ್ನೂ ಪ್ರಿಪ್ರೇಷನ್ ಮಾಡಿ 5 ವರ್ಷ 6 ವರ್ಷದಲ್ಲಿ ಅದೇ PGದು ಅದೇ ಯಾವುದೋ ಒಂದು ಪಾರ್ಕಲ್ಲೋ ಲೈಬ್ರರಿಲಿ ಕೂತ್ಕೊಂಡು ಓದ್ತಾ ಇದ್ದೀರಲ್ವಾ, ಯು ಹ್ಯಾವ್ ಲಾಟ್ಸ್ ಆಫ್ ಅಪಾರ್ಚುನಿಟೀಸು. ಅದನ್ನು ಯಾವ ರಂಗದಲ್ಲಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಇಫ್ ಯು ಆರ್ ನಾಟ್ ಗೆಟಿಂಗ್, ನನಗೆ ಸಿಗ್ತಾ ಇಲ್ಲ, ಏಜ್ ಆಗ್ತಾ ಇದೆ ಅಂತ ಆ ಪ್ರೆಷರ್ ಇದ್ರು ಅಂತಂದರೆ ಯು ಸ್ಪ್ರೆಡ್ ಯುವರ್ ವಿಂಗ್. ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಯಾವುದರಲ್ಲಿದೆ ಅದರಲ್ಲಿ ಹೋಗಿ ಯಾವುದೋ ಒಂದು ಕೋಚಿಂಗ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿ, ಲೈಬ್ರರಿಗಳನ್ನ ನಡೆಸಿ, ವರ್ಚುವಲ್ ಟೀಚಿಂಗ್ಗಳನ್ನು ಸ್ಟಾರ್ಟ್ ಮಾಡಿ. ಸೊ ದಟ್ ವಿಲ್ ಕ್ರಿಯೇಟ್ಸ್. ಬಿಡಬಾರ್ದು, ಪ್ರಿಪ್ರೇಷನ್ ಬಿಡಬಾರ್ದು ಸರ್. ದಟ್ ಪ್ರಿಪ್ರೇಷನ್ ಓನ್ಲಿ ಮೇಕಿಂಗ್ ಯು ಟು ನೋಟಿಫೈ ಟು ಸಂಬಡಿ ಎಲ್ಸ್. ನೀವು ಬೇರೆಯವ್ರನ್ನೊಬ್ಬರಿಗೆ ನಿಮ್ಮ ರೂಪನ ತೋರಿಸಲಿಕ್ಕೆ ಒಂದು ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಆಗ್ತಾ ಇದೆ ಅನ್ನಂಗೆ ಇರಬೇಕು ಸರ್, ಇರಬೇಕು. ಓಕೆ, ಸೊ ದಟ್ಸ್ ವಾಟ್ ಕನ್ಸಿಸ್ಟೆಂಟ್ ಪ್ರಿಪ್ರೇಷನ್. ಅದಾದ್ಮೇಲೆ ಅದ್ರ ಜೊತೆಗೆ ಏನಾದ್ರು ಹರ್ಡಲ್ಸ್ ಬರ್ತಿತ್ತು ಅಂದ್ರೆ ಆ ಚಾಲೆಂಜಸ್ ನೋಡ್ಕೊಂಡು ಹೋಗಿ. ಸರ್, ಈಗ ಹರ್ಡಲ್ಸ್ ಅಂದಿದ ತಕ್ಷಣನೇ ಈಗ ಹುಡುಗರಿಗೆ ಹೇಳಿದ್ವಿ ಬೇರೆ ಅದರ್ ಮೋಟಿವೇಶನ್ ಸ್ಟೋರೀಸ್, ದಟ್ ಇಸ್ ಫೈನ್. ಈಗ ನೀವು ಸಬ್ ಇನ್ಸ್ಪೆಕ್ಟರ್ ಆಗಿ ಒಂದು ಸಕ್ಸಸ್ಫುಲ್ ವ್ಯಕ್ತಿಯಾಗಿ ನಾವು ನೋಡ್ತಾ ಇದ್ದೀವಿ. ಜೂರಿಲಾಲ್ ನಾಯಕ್ ಸರ್ ಅಂತ ಹೇಳಿದ್ರೆ ಎಷ್ಟೊಂದು ಜನ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಗೊತ್ತಿರೋರೆ, ನೀವು ಯಾರು ಗೊತ್ತಿಲ್ಲದೆ ಇರೋರು ಯಾರು ಇಲ್ಲ ಅಂತ ಭಾವಿಸ್ತೀನಿ. ಸರ್, ನಿಮ್ಮ ಹರ್ಡಲ್ಸ್ ಬಗ್ಗೆ ಹೇಳಿ ಸರ್. ಯಾಕೆಂದ್ರೆ ಈಗ ನಿಮ್ಮ ಒಂದು ಆ ಕಷ್ಟಗಳನ್ನ ನೋಡಿ ನೀವು ಹಂತಕ್ಕೆ ರೀಚ್ ಆಗಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಅದನ್ನ ಫೇಸ್ ಮಾಡ್ತಿರೋನಿಗೆ ಅಲ್ಲಿ ಟಚ್ ಆಗುತ್ತೆ ಸರ್. ಎಸ್, ಐ ಆಮ್ ಫೇಸಿಂಗ್ ದಿಸ್, ಒನ್ ಡೇ ಐ ವಿಲ್ ಬಿ ದೇರ್. ಅದೊಂದು ಮೆಸೇಜ್ ಐ ವಾಂಟ್. ಸರ್, ಹಡಲ್ಸು ಆ್ಯಕ್ಚುಲಿ ನಿಮ್ಮ ಪ್ರಿಪರೇಷನ್ ಜರ್ನಿನೇ ಹೇಳ್ಬಿಡಿ ಸರ್. ನೀವು ಎಲ್ಲಿಂದ ಪ್ರಿಪೇರ್ ಆದ್ರಿ, ದ ಚಾಲೆಂಜಸ್ ಯು ಫೇಸ್ ಇನ್ ದಿ ಪ್ರಿಪರೇಷನ್, ಅದಾದ್ಮೇಲೆ ದ ಸಕ್ಸಸ್. ಒನ್ಸ್ ಯು ಬಿಕೇಮ್ ಸಕ್ಸಸ್ ಅಲ್ಲ, ಅವಾಗ ಯಾವ ಫೀಲ್ ಕೊಡ್ತು ಅದು? ಸರ್, ಇನಿಷಿಯಲಿ ಆಗಿ ಹೇಳೋದಾದ್ರೆ ಒಂದು ಮಾತು ಎಲ್ರಿಗೂ ಹೇಳೋದಂದ್ರೆ, ಸರ್ಕಾರಿ ಹುದ್ದೆ ಪಡಿಬೇಕಂತ ಹೇಳಿ ಅನ್ಕೊಳ್ಳೋರು ಯಾರಾಗಿರ್ತೀವಿ ನಾವು ಅಂತಂದ್ರೆ, ನಮ್ಮ ಮನೆಗಳಲ್ಲಿ ಯಾರೂ ಗೌರ್ಮೆಂಟ್ ಎಂಪ್ಲಾಯಿ ಇರಲ್ಲ, ಒಂದನೇದು. ಎರಡನೇದು, ಫೈನಾನ್ಷಿಯಲಿ ನಾವು ಸ್ಟೇಬಲ್ ಇರಲ್ಲ. ಅದಾದಮೇಲೆ ಪೊಲಿಟಿಕಲಿ ನಮಗೆ ಸಪೋರ್ಟ್ ಇರಲ್ಲ, ಅಥವಾ ಬೇರೆ ಬೇರೆ ಯಾವುದೋ ಒಂದು ರಂಗದಿಂದ ಸಪೋರ್ಟ್ ಇರಲ್ಲ. ನಾನು ಯಾಕೆ ಗೌರ್ಮೆಂಟ್ ಜಾಬನ್ನೇ ಪಡ್ಕೋಬೇಕು ಅಂತೇಳಿ ಹಂಬಲಿಸ್ತಿರ್ತೀವಿ ಅಂತಂದರೆ, ವಿ ಡೈರೆಕ್ಟ್ಲಿ ಸೀನ್ ದೇಮ್ ವಾಟ್ ಕೈಂಡ್ ಆಫ್ ಪವರ್ಸ್ ದೇ ಆರ್ ಯುಟಿಲೈಸಿಂಗ್, ಎಕ್ಸಿಕ್ಯೂಟಿಂಗ್ ಯಾವ ಟೈಪ್ ಮಾಡ್ತಿದ್ದಾರೆ ಅಂತೇಳಿ ನೋಡಿರ್ತೀವಿ. ಎಕ್ಸಾಂಪಲ್, ಯಾರೋ ಒಬ್ಬ ಪೊಲೀಸ್ ಆಫೀಸರ್ ವರ್ಕ್ ಮಾಡ್ತಿರ್ತಾನೆ, ಸೊ ಅವ್ನು ಮಾಡೋ ಒಳ್ಳೆ ಕೆಲಸಗಳಾಗಿರ್ಬೋದು, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಅದನ್ನೆಲ್ಲ ನೋಡಿದ ಮೇಲೆ ಇನ್ಸ್ಪಿರೇಷನ್ ಆಗಿ ತೊಗೊತೀವಿ. ಸೊ ನಾನು ಕೂಡ ಅದೇ ರೀತಿ ಇನ್ಸ್ಪಿರೇಷನ್ ಆಗಿ ತೊಗೊಂಡವನು. ಒಂದೇದು ಚಾಲೆಂಜ್ ಏನಪ್ಪ ಅಂದ್ರೆ, ನನ್ನ ಸಮಾಜ, ನನ್ನ ಮನೆಯೇ ಒಂದು ಪೊಲೀಸ್ ಇಲಾಖೆಯಿಂದ ದೌರ್ಜನ್ಯಕ್ಕೊಳಗಾಗಿದೆ ಅಂತಂದ್ರೆ, ವೈ ನಾಟ್ ಮೀ, ಐ ಶುಡ್ ಚೇಂಜ್ ಸಮಥಿಂಗ್, ನೋ. ಸೊ ಹಾಗಾಗಿ ಎಲ್ಲರೂ ಯಾರು ಈ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಎಲ್ಲರೂ ಮಿಡಲ್ ಕ್ಲಾಸ್ನವರೇ ಸರ್. ಮ್ಯಾಕ್ಸು ರೈತರ ಮಕ್ಕಳು, ಅದು ಬಿಟ್ಟರೆ ಡೈಲಿ ವೇಜಸ್ ಕೂಲಿ ಮಾಡಲಿಕ್ಕೆ ಹೋಗುವಂಥರ ಮಕ್ಕಳುಗಳೇ ಎಕ್ಸಾಮ್ಗಳನ್ನು ಪ್ರಿಪ್ರೇಷನ್ ಮಾಡೋಕ್ಕೆ ಬರೋರು. ದುಡ್ಡಿದ್ದವ್ರ ಮಕ್ಕಳೆಲ್ಲ ಬಿಸ್ನೆಸ್ ಮ್ಯಾನ್ಗಳಾಗ್ತಾರೆ, ಇಲ್ಲ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ತಾನೆ, ಇಲ್ಲ ಒಳ್ಳೆ ಈವೆಂಟ್ ಆರ್ಗನೈಸರ್ ಆಗಿ ವರ್ಕ್ ಮಾಡ್ಬೋದು, ಇಲ್ಲ ಒಳ್ಳೊಳ್ಳೆ ಶಾಪ್ಗಳನ್ನು ನಡೆಸ್ಕೊಂಡು ಹೋಗುವಂಥ ಒಬ್ಬ ಅಡ್ಮಿನಿಸ್ಟ್ರೇಷನ್ ಆಗಿ ಅವ್ರು ವರ್ಕ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಾವು ಏನೂ ಇಲ್ಲ ಸರ್. ನಮ್ಮ ಹತ್ರ ನೀವು ಒಂದೇ ಸಲಕ್ಕೆ ನೀವು 1 ಲಕ್ಷ ರೂಪಾಯಿ ಕೊಡು ಅಂತಂದರೆ, ಐದರ ನಮ್ಮ ಅಮ್ಮಂದು ಏನಾದರೂ ಮಾರಬೇಕು, ಮಾಂಗಲ್ಯನೂ ಮಾರಬೇಕು, ನನ್ನ ತಂದೆ ಆಸ್ತಿ ಮಾರಬೇಕು, ಆ ಥರದಲ್ಲಿ ನಾವು ದುಡ್ಡನ್ನು ತೊಗೋಬೇಕಾಗತ್ತೆ. ಅದು ಬಿಟ್ಟುಬಿಟ್ರೆ ನಮ್ಮ ಹತ್ರ ಮನಿ ಅನ್ನೋದು ಸಿಗಲ್ಲ. ಸೊ ಆ ಹಡಲ್ಸನ್ನು ನಾವು ಫೇಸ್ ಮಾಡಿದ್ವಿ ಅಂತಂದರೆ ವಿ ಕ್ಯಾನ್ ಬಿಕಮ್ ಎ ಅಚೀವರ್ಸ್. ನಮಗೂ ಕೂಡ ಅದೇ ರೀತಿ ಇದ್ದಿದ್ದು ಸರ್. ತಾವು ತಮ್ಮ ಹಡಲ್ಸನ್ನು ಹೇಳಿ ಅಂತಂದರು. ನಮ್ಮ ತಂದೆ ಮಕ್ಕಳನ್ನ ಓದಿಸ್ಲಿಕ್ಕೆ ಸಾಲ ಮಾಡ್ತಿದ್ರು. ಸೊ ಅವ್ರು ತಿನ್ಲಿಕ್ಕಲ್ಲ. ಟಿಲ್ ಟುಡೇ ಮೈ ಫಾದರ್ ಹ್ಯಾಸ್, ಅವರು ಕುಡಿಯಲ್ಲ, ಒಂದು ಎಲೆಡಿಕೆ ಹಾಕ್ತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಎಲೆಡಿಕೆ ಹಾಕೋದು ಒಂದು ರೂಢಿ. ಅದು ಒಂದು ಬಿಟ್ಟರೆ ಬೇರೆ ಚಟಗಳಿಲ್ಲ. ಯಾಕೆ? ಬಿಕಾಸ್ ಆಫ್ ದೇರ್ ಕಿಡ್ಸ್, ಅಥವಾ ಅವ್ರ ಮಕ್ಕಳಿಗೋಸ್ಕರ ಅವ್ರು ಸ್ಯಾಕ್ರಿಫೈಸ್ ಮಾಡ್ತಾ ಇರೋದು. ನಂದೇ ಅಂತಲ್ಲ ಸರ್, ನಮ್ಮ ಉತ್ತರ ಕರ್ನಾಟಕದಲ್ಲಿ ತಿನ್ನಲಿಕ್ಕೆ ಊಟ ಇರುತ್ತೆ, ನೆಮ್ಮದಿ ಇರಲ್ಲ ಸರ್. ಒಂದು ನೆಮ್ಮದಿ ಕೆಡಿಸಿರೋರು ಅಕ್ಕಪಕ್ಕದ ಜನ ಆಗಿರ್ತಾರೆ. ಇಲ್ಲ ಅಂತಂದರೆ ಯಾರ ಹತ್ರ ಸಾಲ ತೊಗೊಂಡಿರ್ತಾರೆ ಅವರು ನೆಮ್ಮದಿನ ಕೆಡಿಸ್ತಿರ್ತಾರೆ. ಅದು ಅವ್ರದ್ದು ತಪ್ಪಂತ ನಾನು ಹೇಳಲ್ಲ, ಅವ್ರು ಕೊಟ್ಟಿರೋದನ್ನು ವಾಪಸ್ ಕೇಳೋದು. ತೀರಿಸ್ಲಿಕ್ಕೆ ಆಗದೇ ಇರೋ ಸ್ಥಿತಿಯಲ್ಲಿ ನಾವೆಲ್ಲ ಇರ್ತೀವಿ. ನಮ್ಮ ತಂದೆನೂ ಕೂಡ ಅದೇ ರೀತಿ ಸಾಲಗಳನ್ನು ಮಾಡ್ಕೊಂಡ್ಬಿಟ್ಟಿದ್ರು, ಮಕ್ಕಳನ್ನ ಓದಿಸ್ಬಿಟ್ಟಿದ್ರು. 3 ಮಕ್ಕಳು, ಒಬ್ಬರು ಇಂಜಿನಿಯರಿಂಗ್ ಫೀಲ್ಡಲ್ಲಿ, ಒಬ್ಬನು BSc ಫೀಲ್ಡಲ್ಲಿ, ಇನ್ನೊಬ್ಬರು ಆರ್ಟ್ಸ್ ಫೀಲ್ಡಲ್ಲಿ. ಸೊ ಮೈ ಬ್ರದರ್ ಹ್ಯಾಸ್ ಕಂಪ್ಲೀಟೆಡ್ MSc ಮತ್ತು PhD ಮಾಡಿದ್ದಾರೆ. ಹಾಗೆ ಅವ್ರನ್ನೆಲ್ಲ ಓದಿಸ್ಲಿಕ್ಕೆ ಸಾಲ ಮಾಡೋದು ನಮ್ಮಲ್ಲಿ ಅಭ್ಯಾಸ ಉತ್ತರ ಕರ್ನಾಟಕದಲ್ಲಿ.
ಸೊ ನಮ್ದು ಎಂಥ ಹಾಡಲ್ಸ್ಗಳಿತ್ತು ಅಂತಂದ್ರೆ ಆ ಸಾಲ ತೀರ್ಸಕ್ ಆಗ್ಲಾರ್ದೆ ನಮ್ಮ ಮನೆ ಮುಂದೆ ಇರ್ತಕ್ಕಂಥ ದನಗಳನ್ನ ಸಾಲಗಾರರು ಎಳ್ಕೊಂಡು ಹೋಗಿದ್ದು ಪರಿಸ್ಥಿತಿ ಫೇಸ್ ಮಾಡಿದೀವಿ ನಾವು. ನಮ್ಮ ಮನೇಲಿ ಆಡು ಇದ್ದು, ಕುರಿಗಳೆಲ್ಲ ಇರ್ತಿದ್ವು. ನಮ್ಮಮ್ಮಗೆ ತುಂಬಾ ಇಷ್ಟ ಕುರಿ, ಆಡು, ಮರಿಗಳಂತಂದ್ರೆ ತುಂಬಾ ಇಷ್ಟ. 20-30 ಮರಿಗಳನ್ನ ನಾವು ಹಿಂಗೆ ಕಟ್ಟಿರ್ಬೇಕಾದ್ರೆ ಆ ಎಲ್ಲ ಮರಿಗಳನ್ನು ಒಂದೇ ದಿನ ಹೊಡ್ಕೊಂಡೋಗಿದ್ದ ಸ್ಥಿತಿಗಳನ್ನ ನಾನು ನೋಡಿದ್ದೀನಿ. ನಮ್ಮ ಆಸ್ತಿಯನ್ನ ಕಬಳ ಮಾಡ್ಕೊಂಡಿದ್ದು ಸ್ಥಿತಿಯನ್ನು ನಾವು ನೋಡಿದ್ದೇವೆ. ಎಲ್ಲರೂ ಮನೆಗಳು ಹೆಂಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ಒಂದು ಹಂಚು ಇರುತ್ತೆ, ಇಲ್ಲ ಮಾಳಿಗೆ ಮನೆ ಇರುತ್ತೆ ಸರ್. ಮ್ಯಾಕ್ಸ್ ಟು ಮ್ಯಾಕ್ಸು CC ಮಾಡಿಸೋದಂದ್ರೆ ಒಂದು ಸ್ವಲ್ಪ ಸೆಟಲ್ ಆದವನು ಮಾತ್ರ CC ಮಾಡಿಸೋದು. ಸೊ ಆ ಮನೆಗಳಿಗೆ ಮಣ್ಣು ಹಾಕ್ಸ್ಲಿಕ್ಕೆ ನಮ್ಮ ಹತ್ರ ದುಡ್ಡಿರಲ್ಲ ಸರ್. ತಾಡ್ಪತ್ರಿ ತೊಗೊಂಬಂದ್ಬಿಟ್ಟು ನಾ ತಾಡ್ಪತ್ರಿ ಹಾಸನ ಅನ್ನೋದಕ್ಕೂ ನಂದೇ ಅಂತಲ್ಲ, ಇದು ಎಲ್ಲ ನಾರ್ತ್ ಕರ್ನಾಟಕ ವಿಭಾಗದಲ್ಲಿ ಎಸ್ಪೆಷಲಿ ನಾರ್ತ್ ಇದೇ ಹಡಲ್ಸನ್ನ ಫೇಸ್ ಮಾಡ್ತಿರ್ತಾರೆ ಎಲ್ಲರೂ. ಮನೆಗಳಿಗೆ ಪ್ರಾಪರ್ ಆಗಿ ಊರಲ್ಲಿ ಚರಂಡಿ ಇರಲ್ಲ, ನೀರಿನ ವ್ಯವಸ್ಥೆ ಇರಲ್ಲ, ಫಿಲ್ಟರ್ ವಾಟರ್ನು ದೇ ವಿಲ್ ನಾಟ್ ಡ್ರಿಂಕ್ ಫಿಲ್ಟರ್ ವಾಟರ್. ಇದೇ ಅವಲಕ್ಕಿ ತಿನ್ಬೇಕು, ಇದೇ ಉಪ್ಪಿಟ್ಟು ತಿನ್ಬೇಕು ಅನ್ನೋದು ಯಾವುದೂ ಇಲ್ಲ ಸರ್. ರೊಟ್ಟಿ ತಿಂದೆ ಹೋದೆ, ಮುದ್ದೆ ತಿಂದೆ ಹೋದೆ, ಇವೆರಡೇ ಕೆಲಸ ಮಾಡ್ತಿರ್ತಾರೆ. ನಮ್ಮ ತಂದೆಗೆ ಅದೇ ರೀತಿಯ ಪರಿಸ್ಥಿತಿಗಳು ನಮ್ಮನ್ನೆಲ್ಲ ಇಲ್ಲಿ ಸ್ಟ್ರಾಂಗ್ ಮಾಡಿದ್ವು. ನಾವು ಅದನ್ನೆಲ್ಲ ನಿಭಾಯಿಸಲಿಕ್ಕೆ ಓದ್ತಾನೆ ಅದ್ರ ಜೊತೆಗೆ ಹೋಟೆಲಲ್ಲಿ ಕೆಲಸ ಮಾಡಿದ್ದೀವಿ ಸರ್. ನಾವು ಫ್ಲವರ್ ಮಾರುವಂಥ ಕೆಲಸಗಳನ್ನು ಮಾಡಿದ್ದೀವಿ. ಯಾರು ಬಸ್ಸಲ್ಲಿ ಹೋಗ್ತಿರ್ತಾರಲ್ಲ ಅವ್ರಿಗೆ ಫ್ಲವರ್ ಅಂತ ಮಾಡ್ತೀವಲ್ಲ, ಆ ಥರದ್ದೆಲ್ಲ ವರ್ಕ್ ಮಾಡಿದ್ದೀವಿ ನಾವೆಲ್ಲ. ಕಲ್ಲಂಗಡಿ ಮಾರಿದ್ದೀನಿ ನಾನು, ಸಪೋಟ ಮಾರಿದ್ದೀನಿ ನಾನು. ಮನೆಗೆ ಹೋಗಿ ನಮ್ಮ ಅಜ್ಜಿ ಕಲ್ಲಂಗಡಿ ಕಟ್ ಮಾಡಿಕೊಟ್ರೆ ಮನೆಗೆ ಹೋಗಿ ಕಲ್ಲಂಗಡಿ ಆಡ್ಕೊಂಡ್ ಬರ್ತಿದ್ವಿ. ಬಟ್ ಪ್ರಿಪ್ರೇಷನ್ ಬಿಡಲಿಲ್ಲ. ಪ್ರಿಪ್ರೇಷನ್ ಅನ್ನೋದು ಬಿಟ್ಟಿಲ್ಲ ಸರ್ ನಾವು. ಈವನ್ ಡ್ಯೂರಿಂಗ್ ಮೈ ಪ್ರಿಪ್ರೇಷನ್ನು ನೀವು ನೋಡಲ್ಲ, ನ್ಯೂಸ್ ಪೇಪರ್ ಹಾಕಿದ್ದೀವಿ ನಾವು. ನಮ್ಮ ಅಣ್ಣನಿಗೆ ಮಾತ್ರ ಗೊತ್ತು. ನ್ಯೂಸ್ ಪೇಪರ್ನ ಹಾಕ್ಬಿಟ್ಟು ಅದೇ ನ್ಯೂಸ್ ಪೇಪರ್ನ ಓದಿದ್ದೀವಿ ನಾವು. ಆ ಥರದ ಸ್ಥಿತಿಗಳನ್ನು ಫೇಸ್ ಮಾಡಿದ್ದೀವಿ. ಸೊ ನಾವು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಎಲ್ಲರೂ ತಾವು ಅಂತಿರ್ತೀರಿ, ನನಗೆ ಒಳ್ಳೆ ರೂಮ್ ಇಲ್ಲ, ನಮ್ಮ ಅಪ್ಪ ನನಗೇನು ಮಾಡಿಕೊಡ್ಲಿಲ್ಲ, ದುಡ್ಡು ಆಗ್ತಾ ಇಲ್ಲ, ಒಳ್ಳೆ PGಯಲ್ಲಿ ಹೋಟ್ಲಲ್ಲಿ ತಿನ್ಲಿಕ್ಕೆ ನನಗೆ ದುಡ್ಡು ಕೊಡ್ತಾ ಇಲ್ಲ ನಮ್ಮ ತಂದೆ ಅಂತೇಳಿ ತಾವೆಲ್ಲ ಅಲ್ಲೇ ಕೂತ್ಕೊಂಡು ಬೈಕೊಂತಿರ್ತೀರಿ. ಬಟ್ ನಮಗಿದ್ದ ಅಡಲ್ಸ್ ಏನಂದ್ರೆ ಸ್ಟೇರ್ ಕೇಸ್ ಹತ್ತಬೇಕಾದ್ರೆ ರೂಮ್ಗಳು ಇರ್ತದಲ್ಲ, ಅಂಥ ರೂಮ್ಗಳಲ್ಲೆಲ್ಲ ವಾಸ ಮಾಡಿದ್ವಿ ನಾನು. ಎವ್ರಿ ಡೇ ಮೀ ಆ್ಯಂಡ್ ಮೈ ಬ್ರದರ್ ಹ್ಯಾಸ್ ಟು ಕ್ರೈ ಟು ರಿಮೆಂಬರ್ ಅವ್ರ ನಮ್ಮ ಮನೇನ ನೆನ್ಪು ಮಾಡ್ಕೊಂಡು ಎವ್ರಿ ಡೇ, ಅಯ್ಯೋ ನಮ್ಮ ಅಪ್ಪ ನಮ್ಮ ಅಮ್ಮ ಸಾಯ್ಬೇಕಿಲ್ಲ, ನಮ್ಮ ಅಪ್ಪ ಸಾಯ್ಬೇಕು ಸರ್. ಅಂಥ ಪರಿಸ್ಥಿತಿಗಳು ನಮ್ಮ ಸೈಡ್ ಇರುತ್ತೆ. ಯಾಕಂದ್ರೆ ತಂದೆ ಬಂದು ಅಮ್ಮನಿಗೆ ಬೈಯೋದು, ಇದ್ರ ಕುಡ್ದು ಬೈತಾನೋ ನಾರ್ಮಲ್ ಆಗಿ ಬೈತಾನೋ, ತಾಯಿಗೆ ಬೈಯೋದು. ಏನಕ್ಕಂತ ನಿನ್ನ ಮಕ್ಳು ಹಿಂಗೆ, ನಿನ್ನೂ ಏನು ಮಾಡಲಿಲ್ಲ, ನಾನು ಎಷ್ಟಂತ ಸಾಲ ಮಾಡಿದೆ, ಅದು ಮಾಡಿದೆ ಇದು ಮಾಡಿದೆ ಅಂತೇಳಿ ಹಿಂಗೆ ಬೈತಿರ್ತಾರೆ. ಏನು ಒಂದು ರಿಟರ್ನ್ ಆಗಿ ಒಂದು ಗೌರ್ಮೆಂಟ್ ಜಾಬ್ ತೊಗೊಳಕ್ಕಾಗಲಿಲ್ಲ, ಎಲ್ಲೂ ದುಡಿಯೋಕೆ ಹೋಗ್ತಾ ಇಲ್ಲ, ಜನ ನೋಡಿದ್ರೆ ಅವ್ರ ಬಗ್ಗೆ ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂಥೇಳಿ ಆ ಥರದ ಪರಿಸ್ಥಿತಿಗಳು ಎಲ್ಲರ ಮನೇಲಿ ಫೇಸ್ ಮಾಡ್ತಿರ್ತಾರೆ. ಬಟ್ ಅವ್ರನ್ನ ಕಾನ್ಫಿಡೆನ್ಸ್ ಕೊಡ್ಬೇಕು ಸರ್ ನಾವು. ಇಲ್ಲಪ್ಪ ನಾನು ಮಾಡ್ತೀನಿ, 2 years ಟೈಮ್ ಕೊಡು, 1 year ಟೈಮ್ ಕೊಡು, ಐ ವಿಲ್ ಬಿಕಮ್ ಎ IAS ಆಫೀಸರ್, ಐ ವಿಲ್ ಬಿಕಮ್ ಎ ತಹಸೀಲ್ದಾರ್, ನಾನು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ನಿನ್ನ ಮುಂದೆ ನಿಂತೀನಿ, ನನ್ನನ್ನು ನಿನ್ನ ಕಾನ್ಫಿಡೆನ್ಸ್ ಆಗಿ ನನಗೆ ನಿನ್ನ ಹುರಿದುಂಬಿಸು, ನಿನ್ನ 100 ರೂಪಾಯಿ ಕೊಡೋಕ್ಕಾಗಲಿಲ್ಲ ಅಂದ್ರೆ ನನಗೆ 70 ರೂಪಾಯಿ ಕೊಡು, ನಾನು ನಿನಗೆ ಕೆಲಸ ಮಾಡ್ಕೊಂಬಂದು ಕೊಡ್ತೀನಿ ಅನ್ನೋ ಒಂದು ಭರವಸೆನ ಮೂಡಿಸ್ಬೇಕು. ನಮ್ಮ ತಂದೆಗೆ ಅದೇ ಮಾಡಿದ್ದು ನಾವು. ಸೊ ನಾವು ನಾನು ಸ್ನಾನ ಮಾಡ್ಬೇಕಾದ್ರೆ ನಮ್ದೆಲ್ಲ ಬಾತ್ರೂಮ್ ಬಡಿಯೋದು ಸರ್ ನಮಗೆ. ಅಂತ ಒಂದು ಸಣ್ಣ ರೂಮು, ಬಾತ್ರೂಮು. ಊಟ ಹೆಂಗೆ ಮಾಡ್ತಿದ್ವಿ ಅಂತಂದರೆ 2 ಅಂಗವಿಕಲರಿದ್ರು ಊಟ ಮಾಡಿ ಹಾಕೋರು ನಮಗೆ ಅಲ್ಲಿ PGಯಲ್ಲಿ. ನೀರಿಗಿಂತ ನೀರಿನ್ನು ಸ್ವಲ್ಪ ಚೆನ್ನಾಗೇ ಇರುತ್ತೆ ಸರ್. ಖಾರ ಪುಡಿ ನೀರು ಹಾಕಿದಾಗ ಯಾವ ರೀತಿ ಸಾಂಬಾರು ಇರುತ್ತೆ ಅಂಥ ಸಾಂಬಾರನ್ನ ತಿಂದವ್ರು ನಾವೆಲ್ಲ. ಸೊ ತಿನ್ಬೇಕಾದ್ರೆ ಅನ್ಕೊಳ್ಳೋರು ನಾವು, ಅಯ್ಯೋ ಏನು ಪ್ರೋಟೀನ್ ಇಲ್ಲ, ಏನು ವಿಟಮಿನ್ಸ್ ಇಲ್ಲ, ಎಲ್ಲ ಓದ್ತೀವಿ ಬುಕ್ಕಲ್ಲಿ, ತಿನ್ನಲಿಲ್ಲ ಅಂದ್ರೆ ಸ್ಟ್ರಾಂಗ್ ಇರಲ್ಲ ಅಂತ. ಅಯ್ಯೋ ಅದನ್ನೇ ತಿಂದು ಊಟ ಮಾಡಿ ಆ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಬೇಕು. ಅಲ್ಲ, ಬಟ್ ಇವಾಗ ಫಿಸಿಕಲ್ ಕ್ಲಿಯರ್ ಮಾಡಬೇಕು ಅಂತ ಹೇಳ್ತೀರಾ, ಇವಾಗ ಅದನ್ನೆಲ್ಲ ತಿಂದು ಸ್ವಲ್ಪ ಫಿಟ್ ಇಲ್ಲ ಅಂತ ಹೇಳಿದ್ರೆ ಹೆಂಗ್ ಸರ್? ಎವ್ರಿ ವೀಕೆಂಡಿಗೆ ನಾನು ನನ್ನ ಬ್ರದರು ಬಿರಿಯಾನಿ ತಿನ್ನಕ್ಕೆ ಹೋಗ್ತಿದ್ವಿ ಧಾರವಾಡಲ್ಲಿ. ಅದೊಂದೇ ನಮಗೆ ಒಂದು ಬಿರಿಯಾನಿ ತಗೊಳ್ಳೋದು, ರೈಸು 2 ಪೀಸ್ ಬರೋದು, ಅವನೊಂದು ನಾನೊಂದು ಹಾಕಿ ತೃಪ್ತಿಯಿಂದ ತಿಂದು ಬರೋದು. ನಾಳೆ ಬಾಣ ಯಾವ ಬಿರಿಯಾನಿ ಬೇಕು ನಿನಗೆ, ಹೊಸಕೋಟೆ ಬಿರಿಯಾನಿ ಬೇಕಾ, ದಮ್ ಬಿರಿಯಾನಿ ಬೇಕಾ, ಅಂಬೂರು ಬಿರಿಯಾನಿ ಬೇಕಾ, ನಾನು ಕೊಡಿಸ್ತೀನಿ ನಿಮ್ಗೆ. ಯಾಕೆ ಓವರ್ ಕಾನ್ಫಿಡೆನ್ಸ್ ಅಲ್ಲ ಸರ್, ಕಾನ್ಫಿಡೆನ್ಸ್. ಯಾಕಂದ್ರೆ ನಾವು ಆ ಥರದಲ್ಲಿ ನಾಲೆಜನ್ನು ಅಕ್ವೈರ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎವ್ರಿ ಕ್ವಶನ್, ಆ ಕ್ವಶನಿಗೆ ತಕ್ಕಂಗೆ ಏನು ಆನ್ಸರ್ ಬೇಕು ಅದು ಪ್ರಿಡಿಟರ್ಮಿನೇಟೆಡ್ ಆಗಿ ನಮ್ಮ ಮೈಂಡಲ್ಲಿ ಸ್ಟೋರ್ ಆಗ್ತಿರ್ತಿತ್ತು. ಇದೇ ರೀತಿ ಕೇಳ್ತಾನೆ, ಇದೇ ರೀತಿ ಓದ್ಕೋಬೇಕು ನಾನು, ಇದನ್ನು ಕೇಳಿದಾನೆ ಅದ್ರ ಅಕ್ಕಪಕ್ಕ ಇದನ್ನಾದ್ರೂ ಕೇಳ್ತಾನೆ, ಇಲ್ಲ ಸ್ಟ್ರೈಟ್ ಆಗೋದನ್ನು ಕೇಳ್ತಾನೆ. ಕ್ವಶನ್ ಪೇಪರ್ನ ನೀಟಾಗಿ ಅನಲೈಸಿಸ್ ಸರ್. ನಮ್ಮ ಅಣ್ಣ ಹೆಂಗೆ ನಿಮ್ಮಂಗೆ ಸೇಮ್ ನಮ್ಮ ಬ್ರದರ್, ಹಿ ಲುಕ್ಸ್ ಲೈಕ್ ಯು, ನಮ್ಮ ದೊಡ್ಡಣ್ಣ. ಅವ್ನು ಇಷ್ಟು ತಿದ್ದಿದ ನನಗೆ ಅಂತಂದರೆ ಶಾರ್ಟ್ ಪೀರಿಯಡಲ್ಲಿ ಮೋರ್ ದೆನ್ 9 months ಅಲ್ಲಿ, ನಾನು 9 to 10 months ಅಲ್ಲಿ ಇಷ್ಟೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಮೇನ್ ನಮ್ಮ ಬ್ಯಾಕ್ ಬೋನು ಮೈ ಬ್ರದರ್. ಅವನೇ ಮೆಂಟರು, ಅವನೆಲ್ಲ ಹೇಳ್ಕೊಡೋನು. ಸರ್ ಇವಾಗ ಅವರು ಪ್ರಿನ್ಸಿಪಲ್ ಇದ್ದಾರೆ ಮೌಲಾನಾದಲ್ಲಿ. ಸೊ B grade ಇದ್ದಾರೆ ಅವರು. ತಮ್ಮ ಥರನೇ KPSC ಎಲ್ಲ ತುಂಬ ಟ್ರೈ ಮಾಡಿದ್ರು, UPSC ಟ್ರೈ ಮಾಡಿದ್ರು ಸರ್. ನಿಮ್ಗೆ ಗೊತ್ತಿರುತ್ತೆ ಒಳಗಡೆ ಏನು ನಡೆಯುತ್ತೆ ಅಂತ. ಆ ರೀತಿಯಲ್ಲಿ ನಾವು ಇಲ್ಲದೆ ಇರೋದ್ರಿಂದ ಸೊ ನಾವು ಹಿ ಬಿಕಮ್ ಎ ಗ್ರೀನ್ ಪೆನ್. ವಿ ಆರ್ ವೆರಿ ಸ್ಯಾಟಿಸ್ಫೈಡ್ ವಿತ್ ಹಿಸ್ ಸಕ್ಸಸ್. ಸೊ ಯು ಹ್ಯಾಡ್ ದಟ್ ಕಾನ್ಫಿಡೆನ್ಸ್ ಫಿಲ್ ಮಾಡಿದ್ರಿ ಸರ್ ಆ ಗ್ಯಾಪ್. ಅಣ್ಣ ನಮಗೆ ತುಂಬಾನು, ನೀನಾದ್ರೂ ಉದ್ಧಾರ ಆಗ್ತಿಲ್ಲ, ನಾನಾದ್ರೂ ಉದ್ಧಾರ ಆಗ್ತೀನಿ, ನೀನು ನನಗೆ ಕೈ ಬಿಡ, ನಾನು ನಿನಗೆ ಕೈ ಬಿಡಲ್ಲ. ಸೊ ಇಬ್ರು ಒಟ್ಟಿಗೆ ಓದ್ಕೊಂಡು ಹೋಗೋಣ. ಇವತ್ತು ಊಟ
ಸಿಗ್ತಾ ಇಲ್ವಾ, ನಾಳೆ ಒಳ್ಳೆ 5 ಸ್ಟಾರ್ ಹೋಟ್ಲಲ್ಲಿ ಸಿಗ್ತೀಯ, ಒಳ್ಳೆ ಬಟ್ಟೆ ಹಾಕಂತ ಇಲ್ಲ, ನಾಳೆ ನೀನು ಯೂನಿಫಾರ್ಮ್ ಹಾಕೊಳ್ಳೋದು ಯಾವ ಬಟ್ಟೆಗೂ ಮ್ಯಾಚ್ ಆಗಲ್ಲ ಕಣ, ನೀನು ಒಳ್ಳೆ ಗಾಡಿ ಇಲ್ಲ, ನೀನು ಹತ್ತೋದು ಗೌರ್ಮೆಂಟ್ ಜಿ ಅಂತ ಬರ್ದಿರುತ್ತಲ್ಲ ಗೌರ್ಮೆಂಟ್ ವೆಹಿಕಲ್, ಅದನ್ನು ಹತ್ತೋ ಮರೆಯ ನೀನು, ಅದನ್ನು ಯಾವನು ಕೋಟಿ ಇದ್ದಂತ ತೊಗೊಳಕ್ಕಾಗಲ್ಲ, ಅದನ್ನು ಅವ್ನು ಕೋಟಿ ಇರಲಿ, ಗೌರ್ಮೆಂಟ್ ನಂಬರ್ ಅಂತ ಜಿ ಇರುತ್ತೆ, ಅದನ್ನು ತಗೊಳ್ಳಿಕ್ಕೆ ಆಗೋದೇ ಇಲ್ಲ. ಅದು ಅವ್ನು ಬೇರೆ ವೇರಿಯಂಟ್ ತೊಗೋಬೋದು, ಪ್ಯಾಷನೇಟೆಡ್ ನಂಬರ್ ತೊಗೋಬೋದು, ಆದ್ರೆ ನೀನು ಹಾಕೋ ಯೂನಿಫಾರ್ಮ್ ನಾವು ಹಾಕೋಕ್ಕಾಗಲ್ಲ, ನೀನು ಹತ್ತೋ ಗಾಡಿನ ಅವ್ನು ಹತ್ತಕ್ಕಾಗಲ್ಲ, ನಿನಗಿರೋ ಪವರ್ಸ್ ಅವನಿಗಿರಲ್ಲ, ನೀನು ಮಾಡೋ ಒಳ್ಳೆ ಕೆಲಸನ ಅವ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದುಡ್ಡಿರ್ಬೋದು, ಅವನ ಹತ್ರ ಪವರ್ ಇರ್ಬೋದು, ಬಟ್ ಅವ್ನು ನಿನ್ನ ಹತ್ರ ಬಂದು ತಲೆ ಬಾಗೇವಾಗ್ತಾನೆ. ಆ ರೀತಿ ಆಫೀಸರ್ ನೀನು ಆಗ್ಬೇಕಂದ್ರೆ ಓದಬೇಕು. ಎವ್ರಿ ಡೇ ಹಿ ಹ್ಯಾಸ್ ಟು ಗಿವ್, ಎವ್ರಿ ಡೇ ಹಿ ಹ್ಯಾಸ್ ಟು ಕಮ್, ಹಿ ಹ್ಯಾಸ್ ಟು ಎವ್ರಿ ಡೇ 1 hour ಊಟಕ್ಕೆ ಹೋಗೋ ಟೈಮಲ್ಲಿ ಎವ್ರಿ ಡೇ ಹಿ ಹ್ಯಾಸ್ ಟು ಟೀಚ್. ಇದೇ ಥರ ಬೆಳಿಬೇಕು, ಇದೇ ಥರ ಇರಬೇಕು, ಕಷ್ಟಪಡಿ. ಇವಾಗ ಆಗಲಿ 1 ವರ್ಷ ಎಫರ್ಟ್, 2 ವರ್ಷ ಎಫರ್ಟ್ ಬಿಡು. ಕೂದಲು ಉದುರ್ತಿದ್ದಾವ ಅಂತ ಅಳೋನ್ ನಾನು, ಹಿಂಗೆಲ್ಲ ಕೂದಲು ಹಿಂಗೆ ತಕೊಂಡ್ಬಿಟ್ಟು ತುಂಬ ಪ್ಯಾಷನೇಟೆಡ್ ಆಗಿದ್ದೆ ನಾನು. ಹಿಂಗೆ ಕೂದಲೆಲ್ಲ ಉದುರ್ಬೇಕಾದ್ರೆ ಎಲ್ಲಿಗೆ ಬಂದ್ಬಿಟ್ನಲ್ಲಪ್ಪ ನಾನು, ಯಾವ ಸಿವಿಲ್ ಸರ್ವಿಸು ಯಾಕಾದ್ರೂ ಬಂದೇ ಇಲ್ಲ ಅಂತ ಅನ್ಸೋದು. ಬೈಕೊಳ್ಳೋಣ ನಾನು ನಮ್ಮ ತಂದೆ ತಾಯಿಗೆ, ನಮ್ಮ ಅಣ್ಣನಿಗೆ. ನಾನೆಲ್ಲೋ ನಾರ್ತ್ ಇಂಡಿಯಾದಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಒಂದು ಸೈಂಟಿಸ್ಟ್ ಆಗಿ ನಾರ್ತ್ ಇಂಡಿಯನ್ ಹುಡುಗಿ ಮದುವೆ ಮಾಡ್ಕೊಂಡು ನೀಟಾಗಿರೋ ನಾನು, ನನಗೆ ತಗೊಂಬಂದ್ಬಿಟ್ಟು ನೀವೆಲ್ಲ ಹಿಂಗೆ ಮಾಡ್ತಾ ಇದ್ದೀರಾ, ನನ್ನ ಕೂದಲು ಉದುರ್ತಾ ಇದೆ, ನಾನು ಬೋಡ ಆಗ್ಬಿಡ್ತೀನಿ ಅಂತ. ನಾಳೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬೋದು ನಡಿಯೋ ಅಂತ ನಮ್ಮಣ್ಣ ಧೈರ್ಯ ತುಂಬ ನನಗೆ. ಕೂದಲು ಹೋದ್ರೆ ಏನಾಯ್ತು, ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋದು ನಡಿ, ಇಲ್ಲ ಬೇಕಾದ ದಿನ ಒಂದು ಹೇರ್ ಸ್ಟೈಲಲ್ಲಿ ವಿಗ್ ಹಾಕೊಂಡು ಹೋಗ್ಬೋದು, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀಯ ನೀನು ಅಂತ ಹೇಳೋಣ. ಅಂದರೆ ಎವ್ರಿ ಹರ್ಡಲ್ಸಿಗೆ ಅವನು ಮೋಟಿವೇಶನ್ ಮಾಡೋನು. ಸೊ ಈಗ ಹರ್ಡಲ್ಸ್ ಇದೆ, ಕ್ಲಾರಿಟಿ ಆಫ್ ಥಾಟ್, ಮುಂದಿನ 2 ವರ್ಷ ಬಿಟ್ಟು ನಾನು ಹಿಂಗೆ ಹಾಕ್ತೀನಿ ಅಂತ ಒಂದಿತ್ತು, ಹಂಗೆ ಆಗ್ಬೇಕಂತ ಆಗಿದ್ದೀರಾ ಸರ್? ಅವತ್ತು ತಿಂದಿದ್ದು ನೀರಿನ ಸಾಂಬಾರು ಇವತ್ತು ನಾವು ತಿಂತಾ ಇರೋ 5 ಸ್ಟಾರ್ ಸಾಂಬಾರಿಗೆ ಮ್ಯಾಚ್ ಆಗಲ್ಲ, ಆಯ್ತಾ? ಸೊ ನೀನೇನು ಅವತ್ತು ಪಿ ಜಿಯಲ್ಲಿ ಒಂದು ಅನ್ನನೋ ಒಂದು ಚಪಾತಿನೋ ತಿಂದಿರ್ತಿಲ್ಲ, ಇವತ್ತು ನೀನು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆದರೆ ಯು ಕ್ಯಾನ್ ಗೋ ಟು ಎ 5 ಸ್ಟಾರ್ ಹೋಟೆಲ್, ಒಳ್ಳೆ ಊಟ ಮಾಡ್ಬೋದು, ಆಯಿತಾ? ಮನೆಯಲ್ಲಿ ಒಳ್ಳೆ ಊಟ ತಂದಿರ್ಬೋದು. ಅವತ್ತಿದ್ದಿದ್ದು ಸಣ್ಣ ರೂಮು, ಇವತ್ತು ನೀನು ಒಳ್ಳೆ ಫ್ಲಾಟಲ್ಲಿ ತೊಗೊಂಡು ನೀನು ಮನೆ ಮಾಡ್ಕೊಂಡಿರ್ಬೋದು. ಅವತ್ತು ನೀನು ಬಟ್ಟೆ ಸರಿಯಾಗಿ ಹಾಕೋಕ್ಕಾಗ್ತಿಲ್ಲ, ಹರಿದಿದ್ದು ಬಟ್ಟೆ ಇದೆ ಅಂತಂದರೆ ಇವತ್ತು ಯು ಕ್ಯಾನ್ ವಿಯರ್ ದ ಪ್ರೈಡೆಸ್ಟ್ ಯೂನಿಫಾರ್ಮ್, ಆಯಿತಾ? ಆ್ಯಂಡ್ ದೆನ್ ಏನಪ್ಪ ಅಂತಂದ್ರೆ ನೀವು ಅವತ್ತಿನ ದಿನ ನಿನಗೆ ಯಾವುದು ಗಾಡಿ ಇರಲಿಲ್ಲ, ಈಗ ನೀನು ಯಾವುದಾದ್ರು ಗಾಡಿ ತೊಗೊಂಡು ಆರಾಮಾಗಿ ಅಡ್ಡಾಡು, ದೇವ್ರೆಲ್ಲದನ್ನೂ ಕೊಡ್ತಾನೆ. ಬಟ್ ಎಫರ್ಟ್ ಹಾಕೋದನ್ನ ನಿಲ್ಲಿಸ್ಬೇಡ. ನಿನ್ನ ಗೋಲ್ ಏನು ಸೆಟ್ ಮಾಡಿದೆಯಾ ಅದನ್ನು ಹಿಂದೆ ಎಳಿಲಿಕ್ಕೆ ಭಾಳಷ್ಟು ಹಡಲ್ಸ್ಗಳು ಬರ್ತದೆ. ಒಂದೊಂದೊಂದನ್ನೇ ಆ್ಯಸ್ ಎ ಸ್ಟೆಪ್ ಆಗಿ ಯೂಟಿಲೈಸ್ ಮಾಡ್ಕೊಂಡು ಓವರ್ಟೇಕ್ ಮಾಡ್ಕೊಂಡು ಹತ್ಕೊಂಡು ಹೋಗಬೇಕು. ಸರ್, ಈಗ ಮೇಜರ್ ಹಡಲ್ ಬರೋದು ಇವಾಗ ಒಂದು ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ, ಫ್ಯಾಮಿಲಿ ಪ್ರೆಷರ್ಸು, ಅಂದರೆ ಲೈಕ್ ಫೈನಾನ್ಷಿಯಲ್ ಪ್ರೆಷರ್ಸು, ತಂದೆ ತಾಯಿಗೆ ಏನೂ ಕೊಡ್ತಾ ಇಲ್ಲ, ನನಗೆ 25 ವರ್ಷ ಆಯಿತು, 26 ವರ್ಷ ಆಯಿತು, ಇನ್ನು ನಾನು ಅಪ್ಪನ ಹತ್ರ ದುಡ್ಡಿಸ್ಕೋಬೇಕಾ, ಅಮ್ಮನ ಹತ್ರ ದುಡ್ಡಿಸ್ಕೋಬೇಕಾ? ಇವಾಗ ನಾನು ಸಿನ್ಸ್ ಐ ಆಮ್ ಇನ್ ಟು ಅ ಟೀಚಿಂಗ್ ಪ್ರೊಫೆಷನ್, ಎಸ್ಪೆಷಲಿ ಫಾರ್ ಸಿವಿಲ್ ಸರ್ವಿಸ್, ಸ್ಟೂಡೆಂಟ್ಸ್ ಬಂದು ಹೇಳ್ಕೊತಾರೆ ಸರ್ ಇದು. ಸರ್ ಈಗ 26 ವರ್ಷ ಆಗಿದೆ, ನನ್ನ ಮನೇಲಿ ಇನ್ನೂ ದುಡ್ಡು ಕೇಳಬೇಕು, ಇದನ್ನ ಹೆಂಗೆ ಸರ್ ಮ್ಯಾನೇಜ್ ಮಾಡೋದು, ಹೆಂಗೆ ಹ್ಯಾಂಡಲ್ ಮಾಡೋದು? ಸರ್ ಏನು ಗೊತ್ತಾ ಸರ್, ಬೇಸಿಕ್ ನಾಲೆಜ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಬೇಸಿಕ್ ಆಗಿ ನಾನು ಇಷ್ಟು ತಿಳ್ಕೊಂಡಿದ್ದೀನಪ್ಪ ಅನ್ನೋ ವ್ಯಕ್ತಿ 15-16 ತಾಸು ಓದೋ ಅವಶ್ಯಕತೆ ಇಲ್ಲ ಸರ್. ಎಕ್ಸಾಂಪಲ್, ಇಫ್ ಯು ನೋ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಬೇಸಿಕ್, ಕಂಪ್ಯೂಟರ್ ನಾಲೆಜ್ ಬೇಸಿಕ್, ಮೆಂಟಲ್ ಎಬಿಲಿಟಿ ಬೇಸಿಕ್ ನಿಮ್ಗೆ ಏನಾದರೂ ಗೊತ್ತಿತ್ತು ಅಂತಂದರೆ, ಸೊ ಯು ಕ್ಯಾನ್ ವರ್ಕ್ ಫಾರ್ 6 hours or 8 hours. You will dedicate 6 hours for studies, 12 hours ಹೋಯ್ತು. ಟೈಮ್ ಮ್ಯಾನೇಜ್ಮೆಂಟ್ 24 hours ಅಲ್ಲಿ 8 hours ಮಲ್ಕೊಳ್ಳಿ. 6 to 8 hours ನೀವು ವರ್ಕ್ ಮಾಡಿದರೆ ಯು ಕ್ಯಾನ್ ಜನರೇಟ್ ಯುವರ್ ರೆವಿನ್ಯೂ ಸರ್. ನಾವು ಅದನ್ನು ಮಾಡಿದ್ದೀವಿ ಸರ್. ನಾವು ಹೋಟ್ಲಲ್ಲಿ ಕ್ಲೀನರ್ ಆಗಿ ವರ್ಕ್ ಮಾಡಿದ್ದೀವಿ ಸರ್, ಆಯಿತಾ? ನಮಗೆ ಇಂತಿಷ್ಟು ಕೊಡೋರು, ಅದು ನಮ್ಮ ಫುಡ್ಡಿಗೋ ಫೀಸಿಗೋ ಆಗ್ತಿತ್ತು ಸರ್. ಸೊ ಆ ಥರದಲ್ಲಿ ಮಾಡಿದ್ದೀವಿ. ಸೊ ಇವಾಗಿಂದ ಏನಂದ್ರೆ ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಥರದಲ್ಲಿ ಇದೆ ಸರ್. ಸರ್ ವರ್ಕ್ ಸರ್, ಡೋಂಟ್ ಬಿ ಸ್ಕೇರ್. ಏನಕ್ಕೆ ಸರ್ ನೀವು ನಂಬಲ್ಲ ಸರ್, ಬಾತ್ರೂಮ್ ಕ್ಲೀನ್ ಮಾಡ್ಕೊಳ್ಳೋ ಕೆಲಸನ ನಾವು ಮಾಡಿದ್ದೀವಿ ಸರ್, ಬಟ್ ಹೇಳ್ಕೊಳ್ಳಲ್ಲ ಅದನ್ನೆಲ್ಲ ಸರ್. ಯು ಡೂ ಸರ್, ಮಿರಾಕಲ್ಸ್ ವಿಲ್ ಕಮ್. ನೀವು ಮಾಡಿ. ಯಾರು ಇವಾಗ ಬಿಲಿಯನಿಯರ್ಗಳು ಆಗಿದಾರಲ್ಲ ಒಂದೇ ದಿನಕ್ಕಿಲ್ಲ. ನನಗೂ ದುಡ್ಡು ಅಂದರೆ ಆಸೆ ಇದೆ ಸರ್. ನಾನು ನನ್ನ ತಾಯಿಗೆ ಒಳ್ಳೆ ಸೀರೆ ಕೊಡಿಸ್ಬೇಕು, ಒಳ್ಳೆ ಮನೆ ಮಾಡಬೇಕು, ನನ್ನ ತಂದೆಗೆ ಒಳ್ಳೆ ಗಾಡಿಯಲ್ಲಿ ಕರ್ಕೊಂಡು ಅಡ್ಡಾಡಬೇಕು, ನಾನು ಒಂದು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಹಾಕೋನೋ ಕನಸು ಎಲ್ರಿಗೂ ಇರುತ್ತೆ ಸರ್. ನನಗೆ ಇದ್ದಿದ್ದು ಕನಸು ನಿಮಗೂ ಇರುತ್ತೆ ಸರ್. ಬಟ್ ಅದನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕೆ ಇವತ್ತಿನ ದಿನ ಯಾರೂ ನೋಡಲ್ಲ. ನಿಮಗೆ ಜೂರಿಲಾಲ್ ನಾಯ್ಕ್ ಇವಾಗ ಗೊತ್ತಿರ್ತಾನೆ, ಅದೇ 2018 16 ಜೂರಿಲಾಲ್ ನಾಯ್ಕ್ ಬಾತ್ರೂಮ್ ತೊಳಿಬೇಕಾದ್ರೆ ಹೋಟ್ಲಲ್ಲಿ ಕೆಲಸ ಮಾಡ್ಬೇಕಾದ್ರೆ ಗೊತ್ತಿದ್ನಾ? ಆ ಎಲ್ಲ ಎಫರ್ಟ್ಗಳನ್ನ ನೀವು ಹಾಕೊಂಡ್ಬಂದಾಗ ಮಾತ್ರ ಯು ಕ್ಯಾನ್ ಕ್ರಾಸ್ ಇಟ್ ಆ್ಯಂಡ್ ಯು ಕ್ಯಾನ್ ಅಚೀವ್ ಇಟ್ ಯುವರ್ ಡ್ರೀಮ್. ಸೊ ಹಾಗಾಗಿ ಯಾರಿಗೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ನಾನಿಲ್ಲಿ ಕಸ ಅಂತ ಇದ್ದೀನಿ ಅಂತ ಯಾರೋ ನೋಡ್ತಾರೆ, ನೋಡ್ಲಿ ಬಿಡಪ್ಪ. ನೀನು ನೋಡಿದ್ರೆ ಯಾರು 10 ಮಂದಿ ನೋಡ್ತಾರೆ ಮ್ಯಾಕ್ಸ್ ಟು ಮ್ಯಾಕ್ಸ್. ನಿನ್ನ ಫ್ರೆಂಡ್ಸ್ ನೋಡ್ಬೋದು, ಆಡ್ಕೊಂತಾರ, ಅವೇ 20 ಮೆಂಬರ್ಸ್ ಆಡ್ಕೊಳ್ಳೋರು ನಿನ್ನ ಬಗ್ಗೆ. ಬಟ್ ಒನ್ ಡೇ ವಿಲ್ ಬಿಕಮ್ ಎ ಆಫೀಸರ್. ದಟ್ ಡೇ ಎವ್ರಿ ಪರ್ಸನ್ ಇನ್ ಯುವರ್ ವಿಲೇಜ್ ದೇ ವಿಲ್ ಐಡೆಂಟಿಫೈ ಆಸ್ ಎ ಆಫೀಸರ್. ಎಲ್ಲರೂ ನಿನ್ನ ಸ್ನೇಹಿತರಾಗ್ತಾರೆ. ಝೂರಿಲಾಲ್ ನಾಯ್ಕ್ ನನ್ನ ಕಮ್ಯುನಿಟಿ, ಝೂರಿಲಾಲ್ ನಾಯ್ಕ್ ನನ್ನ ಜೊತೆಲಿ ಪಕ್ಕದಲ್ಲೇ ಕೂರ್ತಿದ್ರು. ಈ ತರ ಎಲ್ಲರೂ ನಿಮ್ಮ ಸ್ನೇಹಿತರಾಗ್ತಾರೆ. ನಾವು ಹೇಳಿದ್ರೆ ಫೈನಾನ್ಷಿಯಲಿ ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ಹೇಳಿ ಲಾಟ್ಸ್ ಆಫ್ ಅಪಾರ್ಚುನಿಟೀಸ್ ಆರ್ ದೇರ್ ಸರ್. ಈಗ ಕೆಲವು ಕಂಪನಿಗಳಲ್ಲಿ, ಹೋಟೆಲ್ಸ್ಗಳಲ್ಲಿ, ಲಾಡ್ಜಸ್ಗಳಲ್ಲಿ ಲಾಡ್ಜ್ ಬಾಯ್ ಆಗಿನೂ ವರ್ಕ್ ಮಾಡ್ಬೋದು ಸರ್. ಯಾಕೆ ರವಿ ಡಿ ಜನ ಸಾಹೇಬ್ರು ಬಾರಲ್ಲೇ ವರ್ಕ್ ಮಾಡಿಲ್ವಾ?
ಸೊ ಹಿ ಈಸ್ ಒನ್ ಕೈಂಡ್ ಆಫ್ ಅಚೀವರ್ ಆಯ್ತಾ. ಸೊ ಹಾಗಾಗಿ ಎಲ್ಲಾ ಪ್ಲಾಟ್ಫಾರ್ಮಲ್ಲೂ ನನಗೆ ಕೆಲಸ ಹುಡ್ಕೊಂಡು ಹೋಗ್ತೀನಿ ಅಂದ್ರೆ ಯಾರಾದ್ರೂ ಕೊಡ್ತಾರೆ, ಕೊಡಲ್ಲ ಅನ್ನೋರು ಯಾರಿಲ್ಲ. ಅಲ್ಲಿ ಅವಾಗ ನೀನು ಅಯ್ಯೋ ನಾನು MSc ಮಾಡಿದ್ದೀನಿ ಹೆಂಗ್ ನಾನು ಬಾರಲ್ಲಿ ಕೆಲಸ ಮಾಡಲ್ಲ, ನೋ ಯು ಶುಡ್ ನಾಟ್ ರಿಗ್ರೆಟ್, ಯು ಡೂ ಇಟ್, ಸಮ್ ರೆವಿನ್ಯೂ ಜಸ್ಟ್ ಜನರೇಟ್. ಪ್ರೆಸೆಂಟ್ ಸಿಚುಯೇಷನ್ ಇಸ್ ನಾಟ್ ಮೈ ಫೈನಲ್ ಡೆಸ್ಟಿನೇಷನ್. ಈ ಒಂದು ಥಾಟ್ ಇಟ್ಕೊಂಡು ಆ ಫೈನಲ್ ಡೆಸ್ಟಿನೇಷನ್ ಇಟ್ಕೊಂಡು ಅಟ್ ಪ್ರೆಸೆಂಟ್ ನೀನು ಏನಾದರೂ ಕೆಲಸ ಮಾಡು, ಗುರಿ ಬಿಡಬೇಡ, ಇದು ಮಾಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ಮೆಸೇಜು ಸರ್. ಮೇಜರ್ ಡಿಸ್ಟ್ರಾಕ್ಷನ್ ಏನಾಗುತ್ತೆ ಗೊತ್ತಾ, ಇದು ಒಂಥರ ಹರ್ಡಲ್ಸ್ ಆಯಿತು ಅಂದರೆ, ನಾನು ಚಂದ್ರ ಲೇಔಟಲ್ಲಿ ಧಾರವಾಡಲ್ಲಿ ನೋಡೋದು ಸರ್, ಹುಡುಗರು ಪ್ರಿಪ್ರೇಷನ್ ಆಗಬೇಕು, ಯೂನಿಫಾರ್ಮ್ ಆಗಬೇಕು, ಕಾಕಿ ಆಗಬೇಕು, ಇದೆಲ್ಲ ಝೋನಲ್ಲಿ ಬರ್ತಾರೆ. ಬಟ್ ಈ ಚೌಕ್ರಿ ಅಥವಾ ಆಪೋಸಿಟ್ ಜೆಂಡರ್ಸ್, ಪರ್ಟಿಕ್ಯುಲರ್ ಆಗಿ ನಾನು ಹುಡುಗರಿಂದ ಹೋಗ್ತಾರೆ ಅಂತ ಹೇಳಲ್ಲ. ಈ ಒಂದು ಡಿಸ್ಟ್ರಾಕ್ಷನ್ಸ್ ಹೆಂಗೆ ಸರ್ ಹ್ಯಾಂಡಲ್ ಮಾಡೋದು? ಅದರಲ್ಲೂ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಯಾರು ಕಪಲ್ಸ್ ಫೋಟೋ ಹಾಕ್ತಿರೋದು, ಈ ಡ್ರೀಮಲ್ಲಿ ಈ ಲವ್ ಸ್ಟೋರಿಗಳು ಸ್ಟಾರ್ಟ್ ಆಗ್ತವೆ ಸರ್, ಚಂದ್ರ ಲೇಔಟಲ್ಲಿ ಮತ್ತು ಧಾರವಾಡಲ್ಲಿ ಮತ್ತು ಓಲ್ಡ್ ರಾಜೇಂದ್ರ ನಗರ್, ಡೆಲ್ಲಿಯಲ್ಲೂ ಸಹ. ಇದಕ್ಕೆ ಇಂಥ ಹುಡುಗರಿಗೆ ಏನು ಸಜೆಷನ್ಸ್ ಸರ್? ಸರ್ ಒಂದೇದು ಅದೆಲ್ಲದಕ್ಕಿಂತ ಒಂದು ಕಟ್ ಶಾರ್ಟ್ ದಿಸ್ ಕ್ವೆಶನ್ ಬಿಕಾಸ್ ಅದು ಸರಿ ಹೋಗಿಲ್ಲ. ಡಿಸ್ಟ್ರಾಕ್ಷನ್ಸ್ ಅನ್ಬೋದು ಇದನ್ನ, ಈ ಡಿಸ್ಟ್ರಾಕ್ಷನ್ಸ್ ಹೆಂಗೆ ಮ್ಯಾನೇಜ್ ಮಾಡ್ಬೋದು ಸರ್? ಸರ್ ಅಕಾರ್ಡಿಂಗ್ ಟು ಮೀ ಲವ್ ಈಸ್ ನಾಟ್ ದ ಡಿಸ್ಟ್ರಾಕ್ಷನ್. ಯಾಕೆಂದರೆ ನಾನು ಇಟ್ಸ್ ಎ ಮೋರಲ್ ಸಪೋರ್ಟ್. ನಿನ್ನ ಪ್ರತಿಯೊಂದು ಕಷ್ಟದಲ್ಲೂ ಸುಖದಲ್ಲೂ ನಿನಗೆ ಈಗ ಫೇಸ್ ಮಾಡ್ತಿರ್ತಕ್ಕಂಥ ಹಡಲ್ಸಲ್ಲಿ ನಾನು ಒಂದು ಹೆಜ್ಜೆ ಆಗಿರ್ತೀನಿ ಅನ್ನೋ ಹುಡುಗಿ ಸಿಕ್ಕರೆ ಮಾತ್ರ ಪ್ಯಾಚಪ್ ಆಗಬೇಕು, ಅಥವಾ ಆ ಥರದ ಹುಡುಗ ಸಪೋರ್ಟಿವ್ ಹುಡುಗ ಸಿಕ್ಕಿದಾಗ ಮಾತ್ರ ಪ್ಯಾಚಪ್ ಆಗಬೇಕು, ಇಲ್ದಿದ್ರೆ ಆಗಕ್ಕೆ ಹೋಗ್ಬಾರ್ದು ಸರ್. ಈಗ ನೀವು ಹೋಗ್ತೀರಿ ಇಲ್ಲಿಂದ ತುಂಬ ಒಳ್ಳೆ ಪ್ರಿಪ್ರೇಷನ್ ಮಾಡಬೇಕು, ಒಂದೇ ಮೈಂಡ್ ಸೆಟ್ಟಲ್ಲಿ ಹೋಗ್ತೀರಿ, ಅಲ್ಲಿ ಯಾವುದೋ ಒಂದು ಹುಡುಗಿ ಇಷ್ಟ ಆಗ್ತಾಳೆ, ಎಲ್ರಿಗೂ ಆಗ್ತಾರೆ, ಯಾರಿಗೂ ಇಷ್ಟ ಆಗಲ್ಲ ಸರ್. ಪ್ರತಿಯೊಬ್ಬ ಸಕ್ಸಸ್ಫುಲ್ ಪರ್ಸನ್ನು ಕೂಡ ಲವ್ ಮಾಡಿದವನೇ. ಒನ್ ಸೈಡ್ ಬ್ರೇಕಪ್ ಆದವನು ಇರ್ತಾನೆ, ಇಲ್ಲ 2 ಸೈಡ್ ಬ್ರೇಕಪ್ ಆದವನು ಇರ್ತಾನೆ. ಸೊ ಲವ್ನ ಬಿಟ್ಕೊಡ್ಬಾರ್ದು ಸರ್ ಯಾವತ್ತು. ಇಷ್ಟಪಟ್ಟಿದ್ದು ಹುಡುಗಿನ ಸತ್ರು ಬಿಟ್ಕೊಡ್ಬಾರ್ದು ಸರ್. ನಿಮ್ಮ ಹತ್ರ ಕೋಟಿ ರೂಪಾಯಿ ಇರಲಿ, ಒಳ್ಳೆ ಸಕ್ಸಸ್ಫುಲ್ ಆಗಿ ನೀನು IAS ಆಫೀಸರ್ ಆಗಿರ್ರಿ ಸರ್, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿರ್ರಿ, ಇಷ್ಟಪಟ್ಟಿದ್ದು ಹುಡುಗಿನ ನೀವು ಮದುವೆ ಆಗಲಾರ್ದೆ ಬೇರೆ ರೀತಿಯಲ್ಲಿದ್ದರೆ ಎವ್ರಿ ಡೇ ನರಕ ಅನ್ಭೋಗಿಸ್ಬೇಕಾಗುತ್ತೆ. ಎಷ್ಟೋ ಜನ ನನಗೆ ಹೇಳ್ತಾರೆ ಅನ್ಸ್ಯಾಟಿಸ್ಫೈಡ್ ಲೈಫ್ ಮ್ಯಾನ್, ಐ ಹ್ಯಾವ್ ಬಿನ್ ಸ್ಯಾಕ್ರಿಫೈಸ್ಡ್ ಬಿಕಾಸ್ ಆಫ್ ಮೈ ಸಕ್ಸಸ್, ನೌ ಶಿ ಈಸ್ ನಾಟ್ ದೇರ್ ಅಂತ ಹೇಳ್ತಾರೆ. ದಟ್ ಒನ್ ಮ್ಯಾರಿಡ್ ಸಮ್ವನ್ಸ್ ಲವರ್, ದಟ್ ಈಸ್ ವಾಟ್ ಯೂಶಲಿ ನಾವು ಮಾತಾಡ್ತಿರ್ಬೇಕಾದ್ರೆ ಹೇಳೋದು. ಅದಕ್ಕೆ ಏನು ಮಾಡ್ಬೇಕು ಗೊತ್ತಾ ಸರ್, ಒಂದು ಹುಡುಗಿನ ಫಿಕ್ಸ್ ಆಗಿ, ಅವಳು ನಿಮಗೆ ಇಷ್ಟಪಡ್ತಾಳೆ ಇಲ್ಲ ಗೊತ್ತಿಲ್ಲ, ಬಟ್ ನೀವು ಸಕ್ಸೀಡ್ ಆದಾಗ ಅವಳು ಇಷ್ಟಪಡ್ತಾಳೆ ನಿಮಗೆ. ಬಟ್ ಈಗ ನಿಮ್ಮ ಇಷ್ಟಪಡ್ತಿರೋಳು ಎಂಥವಳು ಆಗಿರ್ಬೇಕಪ್ಪ ಅಂತಂದರೆ, ನಿನಗೆ ತಿನ್ನಕ್ಕೂ ಅನ್ನ ಇಲ್ಲ ಅಂತಂದರೆ ಆ ಟೈಮಲ್ಲಿ ಅವಳು ಸಪೋರ್ಟ್ ಮಾಡಬೇಕು ಸರ್. ಯು ಕಾಂಟ್ ಬಿಲೀವ್ ಮೈ ಲವರ್ ಹ್ಯಾಸ್ ಬಿನ್ ಸೋಲ್ಡ್ ಹರ್ ನೆಕ್ಲೇಸ್, ಹರ್ ಬ್ಯಾಂಗಲ್ಸ್ ಫಾರ್ ಮೈ ಪ್ರಿಪ್ರೇಷನ್ ಆ್ಯಂಡ್ ಟು ಪಬ್ಲಿಷ್ ಮೈ ಬುಕ್. ಆಯ್ತಾ, ಶೀ ಈಸ್ ನಾಟ್ ಈಗಲೂ ನನಗೆ ಅವಳು ಪೊಲೀಸ್ ಆಫೀಸರ್ ಆಗಿ ಯಾವತ್ತೂ ಲವ್ ಮಾಡಿಲ್ಲ. ನಾನು ಸಬ್ ಇನ್ಸ್ಪೆಕ್ಟರ್ ಆಗೋದಕ್ಕಿಂತ ಹಿಂದೆ ಜೂರಿ ಏನಾಗಿದ್ನಲ್ಲ ಅದನ್ನೇ ಲವ್ ಮಾಡಿದ ಹುಡುಗಿ ನನಗೆ ಸಿಕ್ಕಿರೋದು. ಅಂಥವ್ರು ಸಿಕ್ಕರೆ ಸರ್ ಬಿಡಕ್ಕೆ ಹೋಗ್ಬಿಡ್ರಿ. ಯಾರದೇ ಲೈಫಲ್ಲಿ ಒಂದು ಹುಡುಗಿ ಚೆನ್ನಾಗಿರೋಳು ನಿಮ್ಮನ್ನು ಇಷ್ಟಪಡ್ತಿದ್ದಾಳೆ ಅಂತಂದರೆ ಅವಳಿಗೂ ಪ್ರೆಷರ್ ಇರುತ್ತೆ. ನನ್ನ ತಂಗಿನೇ ಆದ್ರೆ ನಾನು ಬೇಗ ಮದುವೆ ಮಾಡ್ಬೇಕಂತ ಇರುತ್ತೆ, ನನ್ನ ಮಗಳನ್ನಾದ್ರೆ ನಾನು ಬೇಗ ಮದುವೆ ಮಾಡ್ಬೇಕಂತ ಇರುತ್ತೆ. ಸೊ ಆದರೆ ಹುಡುಗನಾದ್ರೂ ಇಷ್ಟಪಡಲಿ, ಹುಡುಗನಾದ್ರೂ ಇಷ್ಟಪಡಲಿ. ಎಲ್ಲೇ ನೀವು ಹೇಳಿದ್ರಲ್ಲ ಚಂದ್ರ ಲೇಔಟ್ ಆಗಿರ್ಬೋದು, ಎಲ್ಲ ಬೆಂಗಳೂರು, ನೀವು ಪ್ರಿಪ್ರೇಷನ್ ಆಗ್ಬೇಕಾದ್ರೆ ಲವ್ ಆಗೋದು ಕಾಮನ್ ಸರ್. ಲೈಬ್ರರಿಯಲ್ಲಿ ಸ್ವಲ್ಪ ಹಿಂಗೆ ತಿರುಗಿ ನೋಡ್ಬಿಟ್ರೆ ಲವ್ ಆಗ್ಬಿಡುತ್ತೆ. ಆ ಲವ್ ಆಗಿದ್ದ ಹುಡುಗಿ ನಿಮ್ಗೆ ಇಲ್ಲಿ ಕೊಡ್ತು ಬೀಟ್ ಅಂತ ಹೇಳಿದ್ರೆ ಮುಗೀತು, ಯಾವುದೇ ಕಾರಣಕ್ಕೂ ಬಿಡಕ್ಕೆ. ಲವ್ ಅನ್ನೋದು ಕುದುರೆದ ಜಟಕ ಬಂಡಿ ಸರ್, ಹೇಳ್ಬಿಡ್ತೀನಿ ಕೇಳಿ. ಲಗಾನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನೀವು ಹೆಂಗೆ ಆಡಿಸ್ತೀರಾ ಹಂಗೆ ಆಡಿದ್ರೆ ಮಾತ್ರ ಅದು ಲವ್. ಅದು ಬಿಟ್ಟು ಅದ್ರ ಪಾಡಿಗೆ ಅದು ಎಲ್ಲೆಲ್ಲೋ ಹೇಳ್ಕೊಂಡು ಹೋಗ್ತಾ ಇದೆ, ನಿಮ್ಮ ಪಾಡಿಗೆ ನೀವು ಮೈ ಮರೆತು ಹೋಗ್ತಾ ಇದ್ದೀರಿ ಅಂತಂದ್ರೆ ಹಾಳಾಗುತ್ತೆ, ಜೀವನ ಹಾಳಾಗುತ್ತೆ ಸರ್. ಲವಲ್ಲಿ ಬಿದ್ದುಬಿಟ್ಟು ಹಾಳು ಮಾಡ್ಕೊಂಡ್ರೆ ಜಾಸ್ತಿ. ಯಾಕಂದ್ರೆ ಈಗ ನಾನು ಹುಡುಗಿ ಕನೆಕ್ಟ್ ಆಗ್ತಾಳೆ, ಇನಿಷಿಯಲಿ ತುಂಬಾ ಚೆನ್ನಾಗಿರುತ್ತೆ, ಟೈಮ್ ಪಾಸ್ ಆಗಿಬಿಟ್ಟಿರುತ್ತೆ. ನಾನು ಇವಳ ಜೊತೆ ಪಾರ್ಕ್ ಸುತ್ತಾಡಕ್ಕೆ ಅಲ್ಲಿ ಅಡ್ಡಾಡಕ್ಕೆ, ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ, ಇದಕ್ಕೆ ಟೂರಿಗೆ ಹೋಗ್ಲಿಕ್ಕೆ, ಒಂದು ಟ್ರಿಪ್ಪಿಗೆ ಹೋಗ್ಲಿಕ್ಕೆ ಟೈಮ್ ವೇಸ್ಟ್ ಮಾಡಿಬಿಟ್ಟಿರ್ತೀನಿ. ಯಾರೋ ಒಬ್ಬ ನನ್ನ ಹತ್ರ ಕೂತ್ಕೊಂಡು ಅದೇ ಹುಡುಗಿ ಸಪೋರ್ಟ್ ಮಾಡ್ತಾಳೆ, ನಾನು ಓದ್ಬೇಕು ಅಂತ ಟೈಮ್ ಜೊತೆ ಹೋಗಿರ್ತೀನಿ. ನೀವು ಟೈಮನ್ನು ಕಳ್ಕೊಂಡು ಲ್ಯಾಪ್ಸ್ ಮಾಡ್ಕೊಂಡು ಹಿಂದೆ ಇನ್ನೂ ಇದ್ದೀರಾ. ಅಷ್ಟೊತ್ತಿಗೆ ನಾನು ಸಕ್ಸೀಡ್ ಆಗಿರ್ತೀನಿ, ಆ ಹುಡುಗಿ ಬೇರೆಯವ್ರಿಗೆ ಮದುವೆ ಆಗಿ ಹೋಗಿರ್ತಾಳೆ, ನೀವು ಮತ್ತೆ ಗಡ್ಡ ಬಿಟ್ಕೊಂಡೋದ್ರು, ಇದು ಸಿಗ್ಲಿಲ್ಲ ಅದು ಸಿಗ್ಲಿಲ್ಲ. ನಿಮ್ ಲವ್ ಸ್ಟೋರಿ ಯಾವಾಗ ಸರ್ ಸ್ಟಾರ್ಟ್ ಆಗಿದೆ? ಇವಾಗ ಸಿನ್ಸ್ ಯು ಟೋಲ್ಡ್ ಯುವರ್, ಈಗ ನಿಮ್ ಲವರ್ ಬಗ್ಗೆ ಹೇಳಿದಾಗ ಶಿ ಸ್ಯಾಕ್ರಿಫೈಸ್ಡ್ ಅ ಲಾಟ್, ಶಿ ಗೇವ್ ಹರ್ ನೆಕ್ಲೆಸ್, ಯಾವಾಗ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ? 2011 ಸರ್, 2011 ಐ ಥಿಂಕ್ ಎಂಡಿಂಗ್ ಅಲ್ಲಿ. ಸೊ 11 ನಲ್ಲಿ ಲವ್ ಸ್ಟೋರಿ, 2020 ಅಲ್ಲಿ ನೀವು ಸಬ್ ಇನ್ಸ್ಪೆಕ್ಟ್ರು, 11 to 2020 ನಿಮಗೆ ಊಟಕ್ಕೂ ಇರಲಿಲ್ಲ.
ಶಿ ವಾಸ್ ವಿತ್ ಯು. ಗ್ರೇಟ್ ಸರ್. ನಮ್ಮ ಫೋಟೋಸ್ ಈಗಲೂ ನನ್ನ ಕಲೆಕ್ಷನ್ ಇದೆ. ನನ್ನ ಫೋಟೋಸು ಮೈ ಲವರ್, ಶಿ ಹ್ಯಾಸ್ ಟು ಸೆಂಡ್ ಮಿ ದ ಡ್ರೆಸ್ಸಸ್, ಶಿ ಹ್ಯಾಸ್ ಟು ಸೆಂಡ್ ಮಿ ದ ಡ್ರೈ ಫ್ರೂಟ್ಸ್. ಆಸ್ ಐ ಆಮ್ ಎ ಸ್ಪೋರ್ಟ್ಸ್ ಪರ್ಸನ್, ಶಿ ಹ್ಯಾಸ್ ಟು ಸ್ಟೆಂಡ್. ಯೂಶಲಿ ಹರ್ ಗಿಫ್ಟ್ಸ್ ಆರ್ ನಾಟ್ ಪ್ರೀಸಿಯಸ್ ಗಿಫ್ಟ್ಸ್ ಅಂತೀನಿ ನಾನು. ಅವನ್ನೆಲ್ಲ ಕೋಟಿದಲ್ಲ, ಲಕ್ಷದಲ್ಲ. ಜಸ್ಟ್ 10 rupees, 30 rupees, 100 rupees, 500, ಮ್ಯಾಕ್ಸ್ ಟು ಮ್ಯಾಕ್ಸ್ 1,000 to 2,000 ವರೆಗೂ ಅದೇ ಗಿಫ್ಟ್ಗಳು ನನಗೆ ಇವಾಗಲೂ ಪ್ರೀಸಿಯಸ್ಸು. ಒಂದು ಟೀ ಶರ್ಟ್ ಕೊಡಿಸ್ತಾಳೆ, ಅದಾದ್ಮೇಲೆ ನಿನಗೆ ಈ ಡ್ರೈ ಫ್ರೂಟ್ಸ್ ತಿನ್ನು, ಇನ್ನೂ ಓಡ್ಬೋದು. ಆ ಥರದ ಹುಡುಗಿನ ಸರ್ ನಾನು ಹುಡ್ಕೊಂಡಿದ್ದು. ಸೊ ದಟ್ ಈಸ್ ಯುವರ್ ಲೈಫ್ ಪಾರ್ಟ್ನರ್. And then I decided she is the only girl who can matches me, who can be a pair. ಅವಳು ನನ್ನ ಲೈಫ್ ಲಾಂಗ್ ಹಂಗೆ ಹೋಗೋ ಏಕೈಕ ಹುಡುಗಿ ಅಂದ್ರೆ ಅವಳೇ ಅಂತ. ಸರ್, ಇವಾಗ ಯು ಫೌಂಡ್ ಅ ಪರ್ಫೆಕ್ಟ್ ಮ್ಯಾಚ್. ಈಗ ಅನ್ಪರ್ಫೆಕ್ಟ್ ಮ್ಯಾಚ್ ಅಂತ ಇರ್ತಾರೆ. ಈಗ ಕೆಲವೊಬ್ರು ಏನಾಗ್ಬಿಡುತ್ತೆ ಅಂದ್ರೆ, ಸರ್ ಇಟ್ಸ್ ನಾಟ್ ಅಬೌಟ್ ಬ್ಲೇಮ್. ಈಗ ಹುಡುಗರಲ್ಲೂ ಅಷ್ಟೇ, ಹುಡುಗಿಯರಲ್ಲೂ ಅಷ್ಟೇ ಈ ಡ್ಯುಯಲ್ಸ್ ಇರ್ತವೆ, ಬ್ರೇಕಪ್ಸ್ ಆಗ್ತಿರ್ತವೆ. ಇವಾಗ ನಿಮ್ಮ ಹುಡುಗಿ ನಿಮಗೆ ಸಪೋರ್ಟ್ ಮಾಡಿದ್ರು, ಎಲ್ಲ ಹುಡುಗಿರು ಹಂಗಿರಲ್ಲ, ಸಪೋರ್ಟಿವ್ ಇರಲ್ಲ. ಯಾವುದೋ ಹುಡುಗನ್ ರಿಯಲ್ ಆಗಿ ಲವ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಸ್ವಲ್ಪ ಟೈಮು 1 year 2 years, ಅವನಿಗೆ ಆ ಫ್ರಸ್ಟ್ರೇಷನ್ ಆಗುತ್ತೆ, ಸಡನ್ನಾಗಿ ಅವಳು ಬಿಟ್ಟೋಗ್ಬಿಟ್ಟು ಮದುವೆ ಆಗ್ಬಿಡ್ತಾಳೆ. ಇವನು ಏನು ಮಾಡ್ಬೇಕು ಸರ್? ಹುಡುಗ ಬಿಟ್ಬಿಡ್ಬೇಕು ಸರ್. ಬಿಟ್ಬಿಟ್ಟು ಏನು ಮಾಡೋದು? ತನ್ನ ಜೀವನ ತಾನು ನೋಡ್ಕೋಬೇಕು ಸರ್. ಅದಕ್ಕೆ ಹೇಳೋದು, ಈಗ ಅವಳು ಬಿಟ್ಟು ಹೋಗ್ಬಿಡ್ತಾಳೆ ಅಂತೇಳಿ ನಾನು ಅದರಲ್ಲೇ ಕೊರ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಯಾರ್ದು? ಯಾರ ಮನೆ ಹಾಳಾಗ್ತಾ ಇರೋದು? ಯಾರ ಮನೆಯವ್ರು ಚಿಂತೆ ಮಾಡ್ತಾ ಇರೋದು? ನನ್ನ ತಂದೆ ಸರ್ ಚಿಂತೆ ಮಾಡ್ತಾ ಇರೋದು, ನನ್ನ ಮಗ ಹಿಂಗಾದ ಅಂತ. ನನ್ನ ತಾಯಿ ಕೊರಗ್ತಿರೋದು ಸರ್, ನನ್ನ ತಂಗಿ ಕೊರಗ್ತಾ ಇರೋದು. ಅವಳು ಹೋಗಿರ್ತಾಳೆ ಸರ್ ಅವಳ ಪಾಡಿಗೆ. ಅವಳಿಗೆ ಏನಕ್ಕೆ ಸರ್ ಕರೆಕ್ಟ್ ಆಗಿರೋ ಪರ್ಫೆಕ್ಟ್ ಆಗಿರೋ ಮ್ಯಾಚ್ ಸಿಕ್ತು ಅಂದ್ರೆ ಬಿಟ್ಬಿಡಿ ಸರ್. ಈಗಿನ ಕಾಲದಲ್ಲಿ ನೀವು ಸಕ್ಸೀಡ್ ಆದ್ರೆ ಒಳ್ಳೆ ಹುಡುಗಿ, ಪ್ರೊಫೆಷನಲ್ ಆಗಿರ್ತಕ್ಕಂಥ ಹುಡುಗಿನೇ ನಿಮ್ಗೆ ಸಿಗ್ತಾಳೆ. ಅವಳು ತುಂಬಾ ಚೆನ್ನಾಗಿ ನೋಡ್ಕೊಂತಾಳೆ. ಅರೇಂಜ್ ಮ್ಯಾರೇಜ್ ಆಗೋದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಲವ್ ಆದ್ರೆ ಓಕೆ, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆದ್ರೆ ಓಕೆ. ಆಗ್ಲಿಲ್ಲ, ನಿಮಗಂತಾನೆ ದೇವರೊಂದು ಸೃಷ್ಟಿ ಮಾಡಿರ್ತಾನೆ. ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ಬಿಟ್ಬಿಡ್ರಿ ಅಲ್ಲಿಗೆ. ಮೆಮೊರಿ, ಅಯ್ಯೋ ಬ್ರದರ್, ಯು ಜಸ್ಟ್ ಡಿಲೀಟ್ ಆಲ್ ಯುವರ್ ಮೆಮೊರೀಸ್. ನವೇ ಡೇಸ್ ಇಟ್ಸ್ ಎವ್ರಿಥಿಂಗ್ ಇಸ್ ಫ್ಲಾಶ್ ಮೆಮೊರೀಸ್. ಪರ್ಮನೆಂಟ್ ಮೆಮೊರೀಸ್ ಯಾರು ಇಟ್ಕೋಬಾರ್ದು. ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ, ಒನ್ ಡೇ ಮೆಸೇಜ್ ಮಾಡಿದ್ರೆ ನಾಳೆಗೆ ಐ ಲವ್ ಯು ಹೇಳ್ತಾರೆ. This is what the generation. What we seen in 2011, it is not there in 2025 ಇಲ್ಲ. ಹೌದು, ಇಲ್ಲ ಸರ್. ನಾನು ಹೇಳ್ತೀನಲ್ವಾ, ನಿಮಗೆ ಅನ್ಸುತ್ತೆ ಶಿ ಈಸ್ ಅ ಪರ್ಫೆಕ್ಟ್ ಮ್ಯಾಚ್ ಅಂತಂದ್ರೆ ಎಫರ್ಟ್ ಹಾಕ್ರಿ, ಅದರಲ್ಲಿ 100% ಮುಳುಗೋದಲ್ಲ. ಅವಳನ್ನ ಪಡಿಲಿಕ್ಕೆ ಏನಾದ್ರು ಮಾಡ್ರಿ, ಆಯ್ತಾ? ಇನ್ನೊಂದು, ನೀವು ಹುಡುಕುವಂತ ಹುಡುಗಿ ಬಿಕಾಸ್ ಆಫ್ ಇಂಡಿಯನ್ ಕಲ್ಚರು, ಸೇಮ್ ಕ್ಯಾಸ್ಟಲ್ ಆದ್ರೂ ಆಗಿರ್ಬೋದು. ಅದಾದ್ಮೇಲೆ ನಮ್ಮ ಮನೆತನಕ್ಕೆ ಮ್ಯಾಚ್ ಆಗಬೇಕು. ಈಗ ನಾನು ನನ್ಗಿಂತ ಹೈಯರ್ ಎಕನಾಮಿಕಲ್ ಕಂಡೀಷನ್ ನೋಡ್ಕೊಂಡ್ರೆ ನನ್ನ ಫ್ಯಾಮಿಲಿ ಡಿಗ್ನಿಟಿ ತೀರಾ ಕೆಳಗೆ ಹೋಗ್ಬಿಡುತ್ತೆ, ಆಯ್ತಾ? ಸೊ ನನ್ನ ಫ್ಯಾಮಿಲಿಗೆ ಮ್ಯಾಚ್ ಆಗೋರ್ನ ನೋಡ್ಬೇಕಾಗತ್ತೆ. ನಾನು ಮಿಡಲ್ ಕ್ಲಾಸ್ ಹುಡುಗಿನ ನೋಡ್ಬೇಕು. ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಪ್ರೀತಿ ಮಾಡೋದು ತಪ್ಪಲ್ಲ. ಸರಿಯಾದ ಹುಡುಗಿಯನ್ನ ಪ್ರೀತಿ ಮಾಡಿ. ಆ ಪ್ರೀತಿಯಲ್ಲಿ ನಿಮ್ಗೇನಾದ್ರೂ ಮೋಸ ಆಯಿತು ಅಂತ ಹೇಳಿದ್ರೆ ನಿಮ್ಮ ಗುರಿ ಕಡೆ ಫೋಕಸ್ ಮಾಡಿ, ಅಚೀವ್ ಮಾಡಿ. ನಿಮಗೆ ಸರಿಯಾದ ಪಾರ್ಟ್ನರ್, ನಿಮ್ಮ ಮನೆಗೆ ಹೊಂದುವಂಥ ಪಾರ್ಟ್ನರ್ ನಿಮಗೆ ಲೈಫಲ್ಲಿ ಸಿಗ್ತಾರೆ ಅಂತಕ್ಕಂಥದ್ದು ಸರ್ದು ಮೆಸೇಜು. ಇಟ್ ವಾಸ್ ಅನ್ ಎಕ್ಸಲೆಂಟ್ ಥಿಂಗ್ ಸರ್. ದಿಸ್ ಮೆಸೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್ ಹುಡುಗರಿಗೆ. ಈಗ ನೀವು ಧಾರವಾಡಲ್ಲಿ ನಿಮ್ಮ ಪ್ರಿಪ್ರೇಷನಲ್ಲಿ ನಿಮಗೆ ನೋಡಿರ್ತೀರಾ, ಮಿನಿಮಮ್ 10ಕ್ಕೆ 8 ಬ್ರೇಕಪ್ಸ್ ಆಗಿರ್ತವೆ. 2 ಅಷ್ಟೇ ನಿಮ್ಮಂಥ ಸಕ್ಸಸ್ ಸ್ಟೋರಿ ಸಿಗೋದು ಸರ್. ಸರ್, ಈಗ ಹುಡುಗರು ನನಗೆ ಮೆಸೇಜ್ ಮಾಡೋದ್ರಲ್ಲಿ 90% ಎಲ್ಲ ನನ್ನ ಲವ್ ಸ್ಟೋರಿಯಿಂದ ಇಂಪ್ರೆಸ್ ಆಗೇ ಮಾಡ್ತಾ ಇರೋರು. ಅಂದ್ರೆ ಸರ್, ನಾನು ನಿಮ್ಮ ಥರ ಅದೇ ನಾನು ಲವ್ ಮಾಡ್ತಿರೋ ಹುಡುಗಿನ ಮದುವೆ ಆಗಬೇಕು ಸರ್, ನಾನು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಸರ್ ಅಂತಾನೆ ಹೇಳ್ತಾರೆ. ಎಫರ್ಟ್ ಬ್ರೋ, ವೆದರ್ ಯು ಆರ್ ಪುಟ್ಟಿಂಗ್ ದ ಸೇಮ್ ಎಫರ್ಟ್, ಮ್ಯೂಚುವಲಿ ಯು ಆರ್ ಗೆಟಿಂಗ್ ದ ಸೇಮ್ ರೆಸ್ಪಾಂಡ್ ಫ್ರಮ್ ಯುವರ್ ಲವರ್. ನಿಮ್ಮ ಪಾರ್ಟ್ನರಿಂದ ಸೇಮ್ ರೆಸ್ಪಾನ್ಸ್ ಸಿಗ್ತಿದೆಯೇ ಇಲ್ಲ ಸರ್. ಸಮಟೈಮ್ಸ್ ಸಿಗ್ತಾ ಇಲ್ಲ ಅಂದ್ರೆ ಬಿಟ್ಬಿಡು ಅಷ್ಟೇ, ಮುಗಿದೋಯ್ತು. ಮುಂದಕ್ಕೆ ಹೋಗ್ತಾ ಇರೋ 100% ಯುವರ್ ಸೋಲ್ ವಿಲ್ ಗಿವ್ಸ್ ಏನೋ ಒಂದು ಕೊಡುತ್ತೆ. that is going in wrong way, keep her away ಅಥವಾ keep him away ಮಾಡಿ ಫೋಕಸ್ ಮಾಡು. If you become IAS officer, you will get top one model ಇದ್ರು ನಿನ್ನ ಮದುವೆ ಹಾಕೋಬಹುದು ಸರ್. Yes, so that's the message which the sir has given. I hope it reaches all the audience in Dharwad and especially Chandra Layout. ಇವಾಗ ಲವ್ ಸ್ಟೋರಿ ಆಯಿತು, ಹುಡುಗರಿಗೆ ಒಂದು ಪ್ರಾಪರ್ ಡೈರೆಕ್ಷನ್ ಕೂಡ ಸಿಕ್ತಂತ ಅನ್ನಿಸ್ತೀನಿ ಸರ್. ಸರ್, ಇದು ಒಂದು ಮೆಸೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವಾಟ್ ಯು ಹ್ಯಾವ್ ಗಿವನ್. ಈಗ ನಾವು ಹೇಳ್ತೀವಿ, ಬಟ್ ನೀವು ಹೇಳೋದೊಂದು ಸ್ಟ್ರಾಂಗ್ ವಿಲ್ ಕೊಡುತ್ತೆ ಸರ್. ಈಗ ನಾವು ಫೈನಾನ್ಷಿಯಲ್ ಸ್ಟ್ರೆಸ್ಸು, ಪೊಲಿಟಿಕಲ್ ಸ್ಟ್ರೆಸ್ ಇದೆಲ್ಲ ಮಾತಾಡಿದ್ದೀವಿ. ದ ಮೇಜರ್ ಹರ್ಡಲ್ ಬರೋದು ಹೆಂಗೆ ಅಂತ ಹೇಳಿದ್ರೆ, ಇವಾಗ ನಾನು ಹೇಳ್ದಂಗೆ, ಈಗ ನಾನು ಎಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸು ವಿತ್ ಅ ವೆರಿ ಗುಡ್ CET ರ್ಯಾಂಕಿಂಗು, ಟಾಪ್ ಕಾಲೇಜ್ ಇನ್ ಬ್ಯಾಂಗ್ಳೂರ್, RNS. ಐ ಹ್ಯಾಡ್ ದಟ್ ಎಕ್ಸ್ಪೋಜರ್. ಚಿಕ್ಕದ್ರಿಂದ ಒಳ್ಳೆ ಸ್ಕೂಲಲ್ಲಿ ಓದಿಸಿದ್ರು ಮನೆಯಲ್ಲಿ ಎಲ್ಲ.
ಅಂದ್ರೂ ಸಹ ನನಗೆ ನನ್ನ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಅಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ ಸಿಲೆಬಸ್ ಬಗ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ. ಸೊ ಈಗ ಹೊಸ್ದಾಗಿ ನಾನು ಗ್ರ್ಯಾಜುಯೇಷನ್ ಮುಗಿಸಿರ್ತೀನಿ, ನಾನು ಸಿವಿಲ್ಸ್ ಪ್ರಿಪ್ರೇಷನ್ ಆಗಬೇಕಂತ ಬರ್ತೀನಿ. ಈಗ ಅವರು ಕೋಚಿಂಗ್ ಹೋಗ್ಬೇಕಂದ್ರೆ 1 ಲಕ್ಷ ಫೀಸು, 50,000 ಫೀಸು, PG. ಸರ್ ಈಗ ಬ್ಯಾಂಗ್ಳೂರಲ್ಲಿ ನಾನು ಒಂದು 6 ಮಂತ್ಸ್ ಕೋಚಿಂಗ್ ಮಾಡಬೇಕಂದ್ರೆ ಫೀಸ್ ಒಂದು 30,000, PG ಒಂದು 70 to 80, 1 ಲಕ್ಷ ಬೇಕು ಸರ್ ಮಿನಿಮಮ್. ಈಗ ನಾವು ಹಳ್ಳಿಗಳಲ್ಲಿ ರೈತರು ಕೊಬ್ಬರಿನೋ ಅಥವಾ ಭತ್ತನೋ ಏನೋ ಬೆಳೆದು ಅವ್ರು 1 ವರ್ಷದ ಆದಾಯ ಅದಿರುತ್ತೆ, ಊಟ ತಿಂಡಿ ಸಮಸ್ಯೆ ಇರುತ್ತೆ. ಹಾಗಿದ್ರೆ ರಿಯಲ್ ಆಗಿ ಕೋಚಿಂಗ್ ಎಸೆನ್ಷಿಯಲ್ ಇದೆಯಾ, ಅಥವಾ ಈ ಯೂಟ್ಯೂಬ್ ಪ್ಲಾಟ್ಫಾರ್ಮ್ಸ್ನ ಯೂಸ್ ಮಾಡಿಕೊಂಡು ಅಥವಾ ಬೇಸಿಕ್ ಬುಕ್ಸ್ನ ಓದ್ಕೊಂಡು ಅಥವಾ ನಿಮ್ಮಂಥವ್ರ ಮಾರ್ಗದರ್ಶನ ಪಡ್ಕೊಂಡು ಅಥವಾ ಹಾಗೆ ಸೆಲ್ಫ್ ಪ್ರಿಪ್ರೇಷನ್ ಮಾಡೋದು ಸರಿನಾ ಸರ್? ಸರ್ ಇಟ್ಸ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಹೆಂಗೆ ಅಂತಂದರೆ ಈಗ ಕೆಲವರು ಬೇಸಿಕನ್ನು ಓದ್ಕೊಂಡಿರ್ತಾರೆ, ಲೈಕ್ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್. ನಿಮಗೇನಾದರೂ ಈ ಸಬ್ಜೆಕ್ಟ್ಗಳ ಬಗ್ಗೆ ಬೇಸಿಕ್ ನಾಲೆಜ್ ಇದ್ದು ಒಂದು ಎಕ್ಸಾಮಿಗೆ ಈ ಥರದಲ್ಲಿ ನಾನು ಪ್ರಿಪ್ರೇಷನ್ ಮಾಡ್ಬೋದು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು ಅಂತಂದರೆ ಯು ಕ್ಯಾನ್ ಗೋ ಫಾರ್ ವರ್ಚುವಲ್ ಎಜುಕೇಷನ್. ಯಾರೋ ಯೂಟ್ಯೂಬಲ್ಲಿ ಮಾಡೋದನ್ನು ತಿಳ್ಕೊಂಡು ನ್ಯೂಸ್ ಪೇಪರ್ನ ಓದ್ಕೊಂಡು ಸೊ ಅವರಿಗಿರೋ ನಾಲೆಜನ್ನು ಯುಟಿಲೈಸ್ ಮಾಡಿಕೊಂಡು ಬ್ರಾಡ್ ವೇನಲ್ಲಿ ಅವರು ಪ್ರಿಪ್ರೇಷನ್ ಮಾಡ್ಬೋದು. ಸೊ ಅವರಿಗೆ ಕೋಚಿಂಗ್ ನೆಸೆಸಿಟಿ ಇಲ್ಲ ಸರ್. ಕೋಚಿಂಗ್ ಅನ್ನೋದು ಯಾರಿಗೆ ನೆಸೆಸಿಟಿ ಇರುತ್ತೆ ಅಂತಂದರೆ ಹಿಂದೆ ಮೆಂಟರ್ಸ್ಗಳು ಯಾರೂ ಇರಲ್ಲ, ಅವ್ರಿಗೆ ಹೇಳ್ಕೊಡೋರು ಯಾರೂ ಇರಲ್ಲ. ಇನ್ನೊಂದು ಕೋಚಿಂಗ್ ಸೆಂಟ್ರಲ್ಲಿ ಜಾಯ್ನ್ ಆದಾಗ ಏನಂತಂದರೆ ದೇ ವಿಲ್ ಪ್ರೊವೈಡ್ ದ ಬ್ಲೂ ಪ್ರಿಂಟ್. ನನಗೆ ನಾಲೆಜೇ ಇರಲ್ಲ, ಸಿವಿಲ್ ಸರ್ವಿಸ್ ಅಂದರೆ ನನಗೆ ನಾಲೆಜೇ ಇಲ್ಲ ಅಂದಾಗ ದೇ ವಿಲ್ ಗಿವ್ ಎ ಬ್ಲೂ ಪ್ರಿಂಟ್. ಅವರು ಇಂತಿಂಥ ಸಬ್ಜೆಕ್ಟ್ಸನ್ನು ಓದಬೇಕು, ಇಷ್ಟು ಪ್ರಿಪ್ರೇಷನ್ ಮಾಡಬೇಕು ಅಂತೇಳಿ ಬ್ಲೂ ಪ್ರಿಂಟನ್ನು ಕೊಡ್ತಾರೆ. ಇನ್ನೊಂದು ಕೋಚಿಂಗ್ ಸೆಂಟರ್ಗಳಿಗೆ ನನಗೇನು ಗೊತ್ತಿಲ್ಲಾರ್ದ ವ್ಯಕ್ತಿ ಹೋದರೆ ದೇ ವಿಲ್ ಆಕ್ಸಲರೇಟ್ ಅವರನ್ನು ಪ್ರಿಪ್ರೇಷನ್. ದೇ ವಿಲ್ ಆಕ್ಸಲರೇಟ್ ದ ಪ್ರಿಪ್ರೇಷನ್. ಇವೆರಡೇ ಆಗೋದಲ್ಲಿ. ಅವರೇ ನಿಮಗೆ ಎಕ್ಸ್ಟ್ರಾ ನಾಲೆಜನ್ನು ಮೈಂಡಿಗೆ ತುಂಬಲ್ಲ. ನೀವೆಷ್ಟು ಪ್ರಿಪ್ರೇಷನ್ ಮಾಡಿ ನೀವೆಷ್ಟು ಗೇನ್ ಮಾಡ್ತೀರ ಅದೇ ನಾಲೆಜು. ಅವರು ಎಕ್ಸ್ಟ್ರಾ ಸ್ಪೂನ್ ಫೀಡಿಂಗ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಅವ್ರು ಏನಿರ್ತದೆ ಅದನ್ನು ಹೇಳ್ತಿರ್ತಾರೆ, ಅದನ್ನು ಕಲ್ಕೊಂಡು ಅದ್ರ ಮೇಲೆ ಪ್ರಿಪ್ರೇಷನ್ ಮಾಡೋದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಹಾಗಾಗಿ ಕೋಚಿಂಗ್ ಸೆಂಟರ್ ನೆಸೆಸಿಟಿ ಅಂತ ಹೇಳ್ತೀನಿ ಯಾರಿಗೆ ಸ್ವಲ್ಪ ಮಿನಿಮಮ್ ನಾಲೆಜು ಇಲ್ಲದೆ ಇರೋರಿಗೆ, ಅಂದರೆ ಆ ಸಬ್ಜೆಕ್ಟ್ಸ್ಗಳ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋರಿಗೆ. ಸೊ ಇತ್ತೀಚೆಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಆಗಿರ್ಬೋದು, ಇತರೆ ಇಲಾಖೆಗಳಾಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, OBC ಇಲಾಖೆಗಳಾಗಿರ್ಬೋದು, ಮತ್ತು ಬೇರೆ ಎಲ್ರಿಗೂ ಕೂಡ ಗೌರ್ಮೆಂಟಿಂದ ಫ್ರೀ ಕೋಚಿಂಗ್ಸ್ಗಳು ತುಂಬ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಫಾರ್ ದೀಸ್ ಎಸ್ಪೆಷಲಿ ಫಾರ್ UPSC, KPSC ಮತ್ತು ಈವನ್ ಫಾರ್ C ಗ್ರೇಡ್ ಜಾಬಿಗೂ ಕೂಡ ಒಂದು ಅಪಾರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಬೇರೆ ಬೇರೆ ಇಲಾಖೆಗಳು ಏನು ಮಾಡ್ತಿದ್ದಾರೆ, ಫ್ರೀ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಆ ಎಕ್ಸಾಮ್ಗಳನ್ನು ಪಾಸ್ ಮಾಡಿದರೆ ಬೇಸ್ಡ್ ಆನ್ ಯುವರ್ ರ್ಯಾಂಕಿಂಗು ವೆದರ್ ಯುವರ್ ಫಿಟ್ ಫಾರ್ UPSC, ನೀವು ಅಪ್ಲೈ ಮಾಡ್ಕೋಬೇಕಾದ್ರೆ UPSCಗೋ KPSCಗೋ ಗ್ರೂಪ್ ಸಿಗೆ ಅಂತೇಳಿ ನೀವು ಏನಾದರೂ ಮಾಡ್ಕೊಂಡ್ರೆ ಸೊ ನೀವು ಕ್ರ್ಯಾಕ್ ಮಾಡಿದರೆ ಅವರೇ ಫೈನಾನ್ಷಿಯಲಿ ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ. ಆಯಿತಾ? ಕೋಚಿಂಗ್ ಸೆಂಟರ್ಗಳದ್ದು ಏನು ಫೀಸ್ಗಳಿದೆ ಅವರೇ ಭರಿಸ್ತಾರೆ. ಅದಾದಮೇಲೆ ನಿಮ್ಮದು ಏನು ನಿತ್ಯ ಕಾರ್ಯಗಳಿಗೆ ನಿಮ್ಗೆ ಎಷ್ಟು ದುಡ್ಡು ಬೇಕು ಎಕ್ಸ್ಪೆಂಡಿಚರು ಅದನ್ನು ಕೂಡ ಅವ್ರು ಅರ್ಧದಷ್ಟು ಬಿಯರ್ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಬರ್ಡನ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಮೈ ಬೆಟರ್ ಸಜೆಷನ್ ಈಸ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಂತಂದರೆ ಆ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡಿದಾಗ ಅಟೆಂಡ್ ಆಗಿ ಆ ಎಕ್ಸಾಮ್ಗಳು ಪಾಸ್ ಮಾಡಿದಾಗ ಫೈನಾನ್ಷಿಯಲಿ ನಮಗೆ ಸ್ಟಾಬಿಲಿಟಿ ಅನ್ನೋದು ಸಿಗುತ್ತೆ. ನಮಗೂ ಕೂಡ ನಮ್ಮ ಲೈಫಲ್ಲಿ ಅದೇ ಥರದಲ್ಲಾಗಿದೆ. ಸೊ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ನಮ್ಗೆ ಏನಾಯಿತು ಅಂತಂದರೆ ಫ್ರೀ ಎಕ್ಸಾಮ್ಗಳು ನಮಗೆ ಕಂಡಕ್ಟ್ ಮಾಡುವಂಥ ಒಂದು ಅಪಾರ್ಚುನಿಟಿ ಕರ್ನಾಟಕ ಗವರ್ಮೆಂಟ್ ಕೊಟ್ಟರು. ಆ ಎಕ್ಸಾಮ್ಗಳನ್ನು ನಾವು ಕಂಡಕ್ಟ್ ಮಾಡಿದಾಗ ಅಟೆಂಡ್ ಮಾಡಿ ಅದನ್ನು ಕ್ರ್ಯಾಕ್ ಮಾಡಿದ್ವಿ. ಸೊ ಕೆಲವು ಕೋಚಿಂಗ್ ಸೆಂಟರ್ಗಳಲ್ಲಿ ಫ್ರೀ ನಮಗೆ ಟ್ಯೂಷನನ್ನು ಹೇಳ್ಕೊಟ್ರು, ಗೈಡ್ಲೈನ್ಸ್ ಕೊಟ್ಟರು. ಸೊ ಅದರ ಉಪಯೋಗನೂ ಕೂಡ ನಾವು ಪಡ್ಕೊಂಡಿದ್ವಿ. ಹಾಗಾಗಿ ನೀವು ಕೂಡ ಎಕ್ಸಾಮ್ಗಳನ್ನು ಬರೀರಿ ಅಂತ ಹೇಳ್ತೀನಿ ಎಲ್ರಿಗೂ ನಾನು. ಸೊ ಅಂದರೆ ಇವಾಗ ಗೌರ್ಮೆಂಟ್ ಆಫ್ ಕರ್ನಾಟಕ ಇಸ್ ಕಂಡಕ್ಟಿಂಗ್ ಫ್ರೀ ಎಕ್ಸಾಮ್ಸು. ಆ ಎಕ್ಸಾಮ್ಸ್ಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇಟ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಂಡು ನಿಮ್ಗೆ ಯಾವ ಕೋಚಿಂಗ್ ಸೆಂಟರ್ ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಯು ಕ್ಯಾನ್ ಗೋ ಫಾರ್ ಫ್ರೀ ಕೋಚಿಂಗ್. ಇನ್ನು ಮಿಕ್ಕಿದವ್ರು ಯಾರಾದರೂ ಲೈಕ್ ಫೈನಾನ್ಷಿಯಲ್ ಸ್ಟ್ರೆಸ್ ಇತ್ತು, ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಇತ್ತು ಅಂತ ಹೇಳಿದ್ರೆ ಆನ್ಲೈನ್ ಪ್ರಿಪ್ರೇಷನ್ಸ್ ಯೂಸ್ ಮಾಡಿ. ಆ ನಿಟ್ಟಿನಲ್ಲಿ ಸರ್ ವಿ ಹ್ಯಾವ್ ಲಾಂಚ್ ಟಾರ್ಗೆಟ್ 360 ಅಂತ ಹೇಳಿ, ದಿ ಬೆಸ್ಟ್ ಎಜುಕೇಟರ್ಸ್ ಇನ್ ಕರ್ನಾಟಕ ಸರ್. ಐ ಹರ್ಡ್ ಆಫ್ ದಿಸ್ ಸರ್. ನಾನೇ ಇದ್ರ ಬಗ್ಗೆ ಕೇಳಿದ್ದೀನಿ ಟಾರ್ಗೆಟ್ 360 ಅಂತ. ಸೇನಪ್ಪ ನಾಯಕ್ ಸರ್, ಲಾಲ್ ಸಾಬ್ ಸರ್, ಸತೀಶ್ ಜೋಗ ಸರ್, ನಾನು ಸುದರ್ಶನ್ ಮೆಂಟಲ್ ಎಬಿಲಿಟಿ, ಆಮೇಲೆ ಶಾಂತಪ್ಪ ಸರ್ UPSC ಕ್ಲಿಯರ್ ಮಾಡಿರುವಂಥವ್ರು, R. ಮಂಜುನಾಥ್ ಸರ್ ಸ್ಪರ್ಧಾ ಇತಿಹಾಸ ಬುಕ್ ಬರೆದಿರೋರು, ಸಾಕಷ್ಟು ಟಾಪ್ ಎಜುಕೇಟರ್ಸು ಟಾಪ್ ಇನ್ಸ್ಟಿಟ್ಯೂಟ್ಸಲ್ಲಿ ಯಾರ್ಯಾರು ಮಾಡ್ತಾರೆ ಅವರು ಎಲ್ಲರ ನೇತೃತ್ವದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ರೀಚ್ ಆಗಬೇಕು ದಿ ಬೆಸ್ಟ್ ಕ್ವಾಲಿಟಿ ಕಂಟೆಂಟು, ಬೆಸ್ಟ್ ಕ್ವಾಲಿಟಿ ಎಜುಕೇಷನ್ ಅಂತ ಹೇಳಿ ಟಾರ್ಗೆಟ್ 360 ಅಂತ ಲಾಂಚ್ಡ್ ಸರ್. ಅದ್ರದ್ದು ಸಹ ಬೇಕಿದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರಮೋಟ್ ಮಾಡ್ತಿದ್ದೀವಿ ಅಂತ ಅನ್ಕೋಲ್ಲ. ಪ್ರಮೋಟ್ ಅಂತಲ್ಲ. ಸೊ ಇದು ಎಲ್ಲ ಕೋಚಿಂಗ್ ಸೆಂಟರ್ಗಳಲ್ಲೂ ಮೆಂಟರ್ಸ್ಗಳು ಇರ್ತಾರಂತ ನಾನು ಹೇಳಲ್ಲ ಸರ್. ಕೆಲವರು ಮಾತ್ರ ದಿ ಬೆಸ್ಟ್ ಕೊಡ್ತಾ ಇರೋದು. ಅದರಲ್ಲಿ 360 ಟಾರ್ಗೆಟ್ 360 ಕೊಡ್ತಾ ಇದೆ. ಯಾಕಂದ್ರೆ ನಮ್ಮ ಶಾಂತಪ್ ಸರ್ ಬಗ್ಗೆ ಹೇಳಿದ್ರಿ, ಅದಾದ್ಮೇಲೆ ನಮ್ಮ ಹುಸೇನಪ್ಪ ನಾಯಕ್ ಸರ್ ಬಗ್ಗೆ ಹೇಳಿದ್ರಲ್ಲ ಸರ್. ರೈಟ್ ಸರ್. ಯಾವಾಗ ಡ್ಯೂಟಿ ಮಾಡ್ತಾರೆ, ಯಾವಾಗ ವಿಡಿಯೋ ಮಾಡ್ತಾರೆ, ಅಷ್ಟು ಕನ್ಸಿಸ್ಟೆನ್ಸಿ
Sir, he is one kind of mentor to us in department also, and he is a social influencer, and he is a achiever, sir. ನಮ್ಮಂಗೆ ಹಳ್ಳಿಯಿಂದ ಬಂದ್ಬಿಟ್ಟು ಒಬ್ಬ ವ್ಯಕ್ತಿ UPSC ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ ಇಂಟರ್ವ್ಯೂವರೆಗೆ ಹೋಗಿ ಮತ್ತೆ ಫೇಲ್ಯೂರ್ ಆಗಿ ಅಗೇನ್ ಹಿ ಅಟೆಂಡೆಡ್, ಹಿ ಕ್ರ್ಯಾಕ್ಡ್, ನೌ ಹಿ ಇಸ್ IRS ಆಫೀಸರ್. ಆಯ್ತಾ ಶಾಂತಪ್ ಸರ್? ಇಟ್ಸ್ ಬೆಸ್ಟ್ ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕನ್ನೋದು ದಟ್ ಇಸ್ ದ ಓನ್ಲಿ ಅಜೆಂಡಾ ಅಷ್ಟೇ. ಸರ್ ಒನ್ ಫೈನಲ್ ಲಾಸ್ಟ್ ಕ್ವೆಶನ್. ಅಪಾರ್ಟ್ ಫ್ರಮ್ ಪ್ರಿಪರೇಷನ್, ಅಪಾರ್ಟ್ ಫ್ರಮ್ ದಿ ಲೈಫ್ ಹರ್ಡಲ್ಸ್, ಎಲ್ಲದು ನಿಮ್ಮ ಪ್ರೊಫೆಷನ್ ರಿಲೇಟೆಡ್. ಈಗ ರೀಸೆಂಟ್ಲಿ ಚಿನ್ನಸ್ವಾಮಿಯಲ್ಲಿ ಬ್ಯಾಂಗ್ಳೂರ್ ಸ್ಟಾಂಪೇಡ್ ಇಟ್ ವಾಸ್ ಹ್ಯೂಜ್ ಇನ್ ನ್ಯೂಸ್. ಅಂಡ್ ಯಾಕೆ ಈ ಕ್ವೆಶನ್ ತೆಗೆದೆ ಅಂದರೆ ರೀಸೆಂಟ್ಲಿ ತಮಿಳ್ನಾಡಲ್ಲಿ ಕೂಡ ಆಗಿದೆ. ಸೊ ನಿಮ್ಮ ವಿಡಿಯೋ ಮತ್ತು ನಿಮ್ಮ ಫೋಟೋ ಇಟ್ ವೆಂಟ್ ಟು ಇಂಟರ್ನ್ಯಾಷನಲ್ ಲೆವೆಲ್ ಅಂತಲೇ ಹೇಳ್ಬೋದು, ಅಷ್ಟು ವೈರಲ್ ಆಯಿತು. ಸೊ ಇದ್ರ ಬಗ್ಗೆ ಏನಾದರೂ ಕಮೆಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್, RCBಗೆ ಎಲ್ಲರೂ ಫ್ಯಾನ್ ಇದೀವಿ ಸರ್. ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ RCB ಫ್ಯಾನ್ಸೇ. ಸೊ ವಿ ಆರ್ ಆಲ್ಸೋ ಡೈ ಹ್ಯಾಡ್ ಫ್ಯಾನ್ಸ್ ಫಾರ್ RCB. ಅದು ಒಂದು ಘಟನೆ ಆಗಬಾರ್ದಾಗಿತ್ತು. ಆಗೋದಕ್ಕೆ ಏನಾದ್ರು ರೀಸನ್ ಇರ್ಬೋದು, ನನಗೆ ಗೊತ್ತಿಲ್ಲ. ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸಮ್ ಯಾವುದೋ ಒಂದು ಇನ್ಫ್ಲುಯೆನ್ಸಿಂದ ಆ ಥರದಲ್ಲಿ ಆಗಿದೆ ಅಂತ ಅನ್ಕೊತೀನಿ. ಸೊ ಅದರಲ್ಲಿ ನನ್ನ ಫೋಟೋ ವೈರಲ್ ಆಗಿತ್ತು ಅನ್ನೋದಕ್ಕಿಂತ ನನ್ನ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೆ ಅನ್ನೋದನ್ನು ಅಲ್ಲಿ ತೋರಿಸ್ಕೊಟ್ಟಿದೆ ಸರ್. ಅವತ್ತಿನ ದಿನ PC ಗಳು, ಹಿರಿಯ ಅಧಿಕಾರಿಗಳು ಎಲ್ಲರೂ ವರ್ಕ್ ಮಾಡಿದ್ದಾರೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕಂಡುಕೊಂಡ್ರು ಅಂತಂದರೆ, ನಾನು ಕಂಡುಕೊಂಡೆ ಅಂತ ನಾನು ಒಬ್ಬನೇ ಕೆಲಸ ಮಾಡಿರೋದಲ್ಲ. ಅಲ್ಲಿ ಮೈ ಡಿಪಾರ್ಟ್ಮೆಂಟ್ ಹ್ಯಾಸ್ ಡಿಡ್ ದೇರ್ ವರ್ಕ್ ಎಕ್ಸಲೆಂಟ್, ಆಯಿತಾ. ಸೊ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಸ್ವಲ್ಪ ಏನಾದರೂ ಆಗಿತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಇಲಾಖೆ, ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಅವತ್ತಿನ ದಿನ ಶ್ರಮ ಪಟ್ಟಿದೆ. ಅವ್ರು ಇಂಡಿವಿಜುವಲಿ ಒಬ್ಬ ಕಾನ್ಸ್ಟೇಬಲ್ ಕೂಡ ಅವತ್ತಿನ ದಿನ ಅವನಿಂದ ಏನು ಸಹಾಯ ಆಗಬೇಕು ಅವತ್ತಿನ ದಿನ ಸಹಾಯಗಳನ್ನು ಮಾಡಿದ್ದಾರೆ. ಎಷ್ಟೋ ಮಕ್ಕಳನ್ನು ಉಳಿಸಿದ್ದಾರೆ, ಎಷ್ಟೋ ಮಹಿಳೆಯರನ್ನು ಉಳಿಸಿದ್ದಾರೆ, ಎಷ್ಟೋ ಜೀವಗಳ ಇನ್ನೇನು ಬದುಕುಳಿಯೋ ಸ್ಥಿತಿಯಲ್ಲಿದ್ದಾಗ CPR ಟೆಕ್ನಿಕನ್ನು ಮಾಡಿಸ್ಬಿಟ್ಟು ಅವತ್ತಿನ ದಿನ ಕೆಲಸ ಮಾಡಿದ್ದು ನನ್ನ ಕಣ್ಮುಂದೆನೇ ನಡೆದಿದೆ. ಸೊ ಜನರಿಗೆ ಗೋಗರಿಸ್ಕೊಂಡು ಆಂಬುಲೆನ್ಸ್ಗಳಿಗೆ ವೇಗಳನ್ನು ಮಾಡ್ಕೊಂಡ್ಬಿಟ್ಟು, ಯಾರು ಸ್ಟಂಪೇಡಿಗೆ ಒಳಪಟ್ಟಿದ್ರು ಅವ್ರನ್ನೆಲ್ಲ ತೊಗೊಂಬಂದ್ಬಿಟ್ಟು ಆಂಬುಲೆನ್ಸ್ಗಳು ಈವನ್ ಓಡಿ ನಿಯರ್ ಬೈ ಹಾಸ್ಪಿಟಲ್ಗಳಿಗೆ ಸೇರಿಸಿರ್ತಕ್ಕಂಥ ಘಟನೆಗಳು ಕ್ಯಾಮ್ರಾಗಳಲ್ಲಿ ಕ್ಯಾಪ್ಚರ್ ಆಗಿಲ್ಲ ಸರ್. ಈ ಕ್ಯಾಮ್ರಾಗಳಲ್ಲಿ ಸ್ವಲ್ಪ ನಮ್ದೇನೋ ಕ್ಯಾಪ್ಚರ್ ಆಗಿರ್ಬೋದು, ಬಟ್ ದೇ ಡಿಡ್ ಎಕ್ಸಲೆಂಟ್ ವರ್ಕ್ ಸರ್, ಇನ್ಕ್ಲೂಡಿಂಗ್ a PC to higher officer. They done their duty. So we are very proud of it. ಕರ್ನಾಟಕ ಪೊಲೀಸ್ನವರು ತುಂಬ ವರ್ಕ್ ಮಾಡಿದ್ದಾರೆ, ಬಟ್ ಇಟ್ ಈಸ್ ಇನ್ವಿಸಿಬಲ್, ಕಂಡಿಲ್ಲ ಅಷ್ಟೇ. ಸೊ ಹಾಗಾಗಿ ನನ್ನ ಇಲಾಖೆಗೆ ಗರ್ವ ಇದೆ, ನಾವು ಅವತ್ತಿನ ದಿನ ಕೆಲಸ ಮಾಡಿದ್ದೀವಿ ಅಂತ. ಯಾರು ನೋಟಿಫೈ ಮಾಡಲಿ ಬಿಡಲಿ, ಸೊ ವಿ ಡಿಡ್ ಅವರ್ ಬೆಸ್ಟ್. ಈ ಒಂದು ಗರ್ವ ಮತ್ತು ಮುಂದಿನ ದಿನಮಾನಗಳಲ್ಲಿ ಆ ಥರ ಸಿಚುಯೇಷನ್ ಬರದೇ ಇರಲಿ, ಬಟ್ ಯಾವುದೇ ಆ ಥರ ಒಂದು ಚಾಲೆಂಜಸ್, ಆ ಥರ ಒಂದು ಸನ್ನಿವೇಶಗಳಲ್ಲಿ ಬಡ ದೌರ್ಜನ್ಯಕ್ಕೆ ಒಳಪಟ್ಟಂಥ ಜನರಿಗೆ ನೀವು ಬೆನ್ನೆಲುಬಾಗಿ ನಿಂತ್ಕೋಬೇಕು ಅಂತ ಆಸೆ ಇತ್ತು ಅಂತ ಹೇಳಿದ್ರೆ, ಯೂನಿಫಾರ್ಮ್ ಹಾಕಿ PSC ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡ್ಬೋದು, UPSC ಕ್ರ್ಯಾಕ್ ಮಾಡಿ IPS ಆಗ್ಬೋದು, KPSC ಕ್ರ್ಯಾಕ್ ಮಾಡಿ ACPಗಳಾಗ್ಬೋದು. ಸೊ ದರ್ ಆರ್ ಹೆಲ್ ಅ ಲಾಟ್ ಆಫ್ ಆಪರ್ಚುನಿಟೀಸ್. ಸೊ ಇವಾಗಿನ ಅಟ್ ಪ್ರೆಸೆಂಟ್ ಸಿಚುಯೇಷನ್ ನಿಮ್ಮ ಫೈನಲ್ ಡೆಸ್ಟಿನೇಷನ್ ಇಲ್ಲ. ಇವಾಗ ಅಟ್ ಪ್ರೆಸೆಂಟ್ ಏನೇ ಕಷ್ಟಗಳಿರಲಿ, ಒಂದು ಗುರಿ ಅಂತ ಇಟ್ಕೊಂಡು ಅದನ್ನು ಓವರ್ಕಮ್ ಮಾಡಿಕೊಂಡು ವಿ ಫ್ರಮ್ Ashwamedha IAS wish you all the best for all the aspirants, and I am very thankful to Zurilal Nayak sir from our team, entire Ashwamedha IAS, for giving this insights. ಸರ್, ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಇದು ಮೋಟಿವೇಶನ್ ಹೌದು, ಅವರ ಜೀವನವನ್ನು ಬದಲಾಯಿಸುವಂತಹ ಮಾತುಗಳನ್ನು ಆಡಿದ್ದೀರಾ. ಯಾರೋ ಒಬ್ಬಂಗೆ ನೋಡಿ ನಾನು ಸರ್ತರ ಆಗಬೇಕು, ನನ್ನ ಇವಾಗಿನ ಕಷ್ಟ ಇವತ್ತಿಂದಲ್ಲ ನಾಳೆ ಅಂದಾಗ ಅವನೊಬ್ಬನೇ ಉದ್ಧಾರ ಆಗಿರಲ್ಲ ಸರ್, ಅವನ ಎಂಟೈರ್ ಕುಟುಂಬ ಉದ್ಧಾರ ಆಗಿರುತ್ತೆ. ಆ ಥರದವ್ರು 100 ಜನ ಆದರು ಅಂತ ಹೇಳಿದ್ರೆ, ಈಗ ಪೊಲೀಸ್ ಕಾನ್ಸ್ಟೇಬಲ್ಗೆ 6,000 ಪೋಸ್ಟ್ ಅಂತ ಹೇಳಿದಿರ, 6,000 ಜನ ಬಡ ವಿದ್ಯಾರ್ಥಿಗಳು ಒಂದು ಜಾಬ್ ತಗೊಂಡು 50,000 ಸಂಬಳ ಬರ್ತಿದೆ ಅಂತ ಹೇಳಿದ್ರೆ, ಆ 6,000 ಕುಟುಂಬ ಇಂಟು 3 ಅಂತ ಹೇಳಿದ್ರೆ 18,000 ಜನರಿಗೆ ಒಂದು ಊಟ, ಬಟ್ಟೆ, ಬೇಸಿಕ್ ನೀಡ್ಸು ಇದು ಆ ಒಂದು ಮೋಟಿವೇಶನ್ ಎಲ್ರಿಗೂ ಸಿಗಲಿ. ಇನ್ನೊಂದು ಲಾಸ್ಟ್ ಕ್ವೆಶನ್ ಐ ವಾಂಟ್ ಟು ಕನ್ಕ್ಲೂಡ್ ಸರ್. ಮೋಟಿವೇಶನ್ ಅಂದಿದ್ದಕ್ಕೆ ನೆನಪಾಯ್ತು ನನಗೆ, ರಿಯಲಿ ಮೋಟಿವೇಶನ್ ನೀಡ್ ಇದೆಯಾ ಸರ್? ಇವಾಗ ಯೂನಿಫಾರ್ಮ್ ನೋಡ್ತೀನಿ, ಮೋಟಿವೇಟ್ ಆಗ್ತೀನಿ, 4 ದಿನ ಓದ್ತೀನಿ, ಆಮೇಲೆ ಬಿಟ್ಬಿಡ್ತೀನಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಮೋಟಿವೇಶನ್ ಅಂಡ್ ಡಿಸಿಪ್ಲಿನ್? ಇದನ್ನು ಹೇಳಿ ನೀವೇ ಕನ್ಕ್ಲೂಡ್ ಮಾಡಿಬಿಡಿ. ಓಕೆ, ಈ ನನ್ನ ಪ್ರಕಾರ ಏನಂದ್ರೆ ಮೋಟಿವೇಶನ್ ಬೇಕು, ಆಯಿತಾ. ಮೋಟಿವೇಶನ್ ಇರಬೇಕು, ಸೆಲ್ಫ್ ಮೋಟಿವೇಶನ್ನು ಪ್ರಿಡಾಮಿನೆಂಟ್ ಆಗಿರಬೇಕು ಮೋಟಿವೇಶನ್ ಮುಂದೆ. ಮೋಟಿವೇಶನ್ ಹೆಂಗೆ ಸಿಗಬೇಕು ಅಂತಂದರೆ, ಒಬ್ಬ ವ್ಯಕ್ತಿನ ನೋಡಿದಾಗ ನಾನು ಅವನ ಥರ ಆಗಬೇಕು, ಆ ಇನ್ಫ್ಲುಯೆನ್ಸರ್ ಥರ ಆಗಬೇಕು, ಆ ಆಫೀಸರ್ ಥರ ಆಗಬೇಕು ಅನ್ನೋದು ಕನಸು ಕಾಣಲಿಕ್ಕೆ, ಒಂದು ಮೊಳಕೆ ಹೊಡಿಲಿಕ್ಕೆ ಏನು ಶಕ್ತಿ ಬೇಕು ಅದು ಮೋಟಿವೇಶನ್ ಅನ್ನೋದು ಕೊಡುತ್ತೆ. ಅದಕ್ಕೆ ಹೆಮ್ಮರವಾಗಿ ಬೆಳೆಸೋದು ಅಥವಾ ಆ ಜಾಬನ್ನು ತಗೊಳ್ಳೋದಾಗಿರ್ಬೋದು, ಅಚೀವ್ಮೆಂಟನ್ನು ಮಾಡೋದಾಗಿರ್ಬೋದು, ಅದು ಸೆಲ್ಫ್ ಮೋಟಿವೇಶನಿಂದ ಮಾತ್ರ ಆಗಲಿಕ್ಕೆ ಸಾಧ್ಯ. ಅದು ಆಗಬೇಕು, ಸೆಲ್ಫ್ ಮೋಟಿವೇಶನ್ ನಿಮಗೆ ಸಿಗಬೇಕು ಅಂತಂದರೆ, ಎವ್ರಿ ಡೇ ಯು ಶುಡ್ ರಿಮೆಂಬರ್ ಯುವರ್ ಪಾಸ್ಟ್. ಎವ್ರಿ ಡೇ ಯು ಶುಡ್ ರಿಮೆಂಬರ್ ರಿಗಾರ್ಡಿಂಗ್ ಯುವರ್ ಫ್ಯಾಮಿಲಿ ಸ್ಟ್ರಗಲ್ಸ್.
ಎವ್ರಿ ಡೇ ಯು ಹ್ಯಾವ್ ಟು ಡ್ರೀಮ್ ಫಾರ್ ಯುವರ್ ಫ್ಯೂಚರ್ ಎಕ್ಸಿಸ್ಟೆನ್ಸ್. ಯಾವ ಥರದಲ್ಲಿ ಇರಬೇಕು ನೀನು. ಹಿಂದೆ ನನಗೇನು ಕಷ್ಟ ಇತ್ತು, ನನ್ನ ತಾಯಿ ನನಗೆ ಒಡವೆ ಇಟ್ಟು ನನಗೆ ಓದ್ಲಿಕ್ಕೆ ಕಳಿಸ್ತಿದ್ದಾಳೆ, ನನ್ನ ತಂದೆ ಯಾವುದೋ ಹೊಲದಲ್ಲಿ ರಂಟಿ ಹೊಡಿತಿದ್ದಾನೆ, ಬೆಳೆ ಬಿತ್ತನೆ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ, ನಮ್ಮಮ್ಮ ಎಲ್ಲೋ ಯಾರ್ದೋ ಮನೆಯಲ್ಲಿ ಪಾತ್ರೆ ತಿಕ್ತಿದ್ದಾಳೆ, ನಮ್ಮ ತಂದೆ ಯಾವುದೋ ಒಂದು ಸಣ್ಣದ ಫುಟ್ವೇರ್ ಶಾಪ್ ಇಟ್ಕೊಂಡು ದಿನಸಿ ಅಂಗಡಿ ಶಾಪ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾನೆ. ಅವ್ನ ಅರ್ನಿಂಗ್ ಒಂದು ಡೇಗೆ 100 ರೂಪಾಯಿಂದ 200 ರೂಪಾಯಿ ಅಷ್ಟೇ. ನಾನು ನೌಕರಿ ತಗೊಂಡ್ರೆ ನಂದು ಡೇ ಅರ್ನಿಂಗು 2,000ದಿಂದ 3,000 ರೂಪಾಯಿ, ಅಥವಾ IAS ಆಫೀಸರ್ ಆದರೆ 4,000ರಿಂದ 5,000 ರೂಪಾಯಿ. ನಿಮ್ಮ ಕಾನ್ಸೆಪ್ಟಲ್ಲಿ ಬಂದರೆ ಆ ಎಂಟೈರ್ ಒಂದು ತಿಂಗಳಲ್ಲಿ ದುಡ್ದಿದ್ದು 5,000 ರೂಪಾಯಿ ಸೇವಿಂಗನ್ನು ಒಂದು ಡೇದಲ್ಲಿ ನೀವು ಸೇವಿಂಗ್ ಆಗಿ ಇಡ್ಬೋದು. ಸೊ ಯು ಥಿಂಕ್ ಆಫ್ ಯುವರ್ ಫ್ಯಾಮಿಲಿ. ನಿನ್ನ ಫ್ಯಾಮಿಲಿ ಗ್ರೋತ್ ಆಗಬೇಕು. ನೀನು ಏನು ಕನಸು ಕಾಣ್ತಿದ್ಯಾ, ಒಳ್ಳೆ ಗಾಡಿಯಲ್ಲಿ ಅಡ್ಡಾಡಬೇಕು, ಒಳ್ಳೆ ಮನೆ ಕಟ್ಟಬೇಕು, ನನ್ನ ತಂದೆಗೆ ನೋಡ್ಕೋಬೇಕು, ನನ್ನ ತಾಯಿಗೆ ನೋಡ್ಕೋಬೇಕು, ನನ್ನ ತಂಗಿನ ಮದುವೆ ಮಾಡಿಸ್ಬೇಕು, ನಮ್ಮ ಅಣ್ಣನ ಮಕ್ಳಿಗೆ ನೋಡಬೇಕು, ಒಳ್ಳೆ ಸ್ಕೂಲು ಎಜುಕೇಷನ್ ಕೊಡಿಸ್ಬೇಕಂತ ಡ್ರೀಮ್ ಮಾಡ್ತಾ ಇದ್ದರೆ ನೀನು ಯಾವುದೇ ರೀತಿಯಲ್ಲಿ ಯಾವುದೇ ಹಡಲ್ಸ್ ಬಂದ್ರೂ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಮೋಟಿವೇಶನ್ ಯಾರು ಕೊಡ್ಬೋದು? ನಾನೇನಾದರೂ ಕೊಟ್ಟರು, ತಾವೇನಾದರೂ ಕೊಟ್ಟರು 2 ನಿಮಿಷ 3 ನಿಮಿಷ, ತಪ್ಪಿದೆ 2 ದಿನ 3 ದಿನ ಅಷ್ಟೇ. ಸೆಲ್ಫ್ ಮೋಟಿವೇಶನ್ ಅನ್ನೋದು ನನ್ನ ಫ್ಯಾಮಿಲಿ, ನನ್ನ ತಂದೆದು ಕಷ್ಟ ನೋಡಿದರೆ, ನನ್ನ ತಾಯಿದು ಸ್ಟ್ರಗಲ್ ನೋಡಿದರೆ, ಆ ಸ್ಯಾಕ್ರಿಫೈಸ್ಗಳನ್ನು ನೋಡಿಕೊಂಡು ನೀನೇನಾದರೂ ಸೆಲ್ಫ್ ಮೋಟಿವೇಶನ್ ತೊಗೊಂಡಿದ್ಯಾ ಅಂತಂದರೆ 100% ಯು ವಿಲ್ ಅಚೀವ್. ಯಾವ ಪ್ರಿಪ್ರೇಷನ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿ ಆಗಿರ್ಬೋದು, ಆಸ್ಪಿರೆಂಟ್ ಆಗಿರ್ಬೋದು, ಅವನು ಒಬ್ಬನೇ ಕುಂತು ಅಳ್ತಿದ್ದಾನಂತಂದರೆ ಸೊ ಹೀ ಗೆಟಿಂಗ್ ರಿಯಲೈಸಿಂಗ್ ಹಿಸ್ ಲೈಫ್. ಸೊ ಆ ಥರದ ಅನುಭವಗಳು ಸಿವಿಲ್ ಸರ್ವಿಸಲ್ಲಿ ನಿಮಗೆ ಅನುಭವ ಆಗ್ತಾ ಇಲ್ಲ, ಅದು ಅಳೋದು, ಫ್ಯಾಮಿಲಿ ನೆನಪಾಗೋದು, ಅಚೀವ್ಮೆಂಟ್ ಬಗ್ಗೆ ಯೋಚನೆ ಮಾಡೋದು ಏನಾದರೂ ನಿಮಗೆ ಬರ್ತಾ ಇಲ್ಲ ಅಂತಂದರೆ ಯು ಆರ್ ನಾಟ್ ಪ್ರಿಪೇರಿಂಗ್ ಅಂತ ಅರ್ಥ. Still you are not there. If you are facing the challenges, you are on the right track. ಅದನ್ನು ಓವರ್ಕಮ್ ಮಾಡಬೇಕು. ಈ ವಿಡಿಯೋ ನೋಡಿ ಮೋಟಿವೇಟ್ ಆಗಿಬಿಟ್ಟು 4 ದಿನ ಓದಿ 5 ದಿನ ಮಲ್ಕೊಳ್ಳೋದಲ್ಲ. Keep yourself disciplined, not motivated. Every day keep consistent, be working, and you will reach a stage where Sir has reached. All the best to you all, and thank you very much, sir. So ಇದರಿಂದ ಎಷ್ಟೋ ವಿದ್ಯಾರ್ಥಿಗಳ ಮನೆ ಬೆಳಗಲಿ ಅನ್ನೋದು ನನ್ನ ಆರೈಕೆ. ಆ ದೇವರು ಅವ್ರನ್ನೆಲ್ಲ ಆಶೀರ್ವದಿಸಲಿ ಸರ್. ಕೀಪ್ ವಾಚಿಂಗ್ ಅಶ್ವಮೇಧ IAS. ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು, ಆ್ಯಂಡ್ ಥ್ಯಾಂಕ್ ಯು ಟು ಸರ್. ಥ್ಯಾಂಕ್ ಯು. ನಮಸ್ತೆ.